ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ಹೆಂಗನ್ನಿಸ್ತು ಅಂತ ಫಟಾಫಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ನಾಮಿನೇಷನ್ ಪ್ರೋಸೆಸ್ನ ಎಂಟೈರ್ ಎಪಿಸೋಡ್ ಮಾಡಿ ತೋರಿಸ್ತಾ ಇದ್ದಾರಲ್ಲ ಗುರು. ಏನೋ 1 ವೀಕ್ ಓಕೆ, 2 ವೀಕ್ ಓಕೆ, ಬಟ್ ಪ್ರತಿ ವಾರನೂ ಒಂದು ನಾಮಿನೇಷನ್ ಪ್ರೋಸೆಸ್ನ ಒಂದು ಎಪಿಸೋಡ್ ಆಗಿ ತೋರಿಸ್ತಾ ಇದ್ದಾರಲ್ಲ. ಏನು ಕಂಟೆಂಟ್ ಇಲ್ವಾ? ಇದೇ ಕಂಟೆಂಟ್ ಅನ್ಕೊಂಡಿದ್ದಾರಾ? ನಿಜವಾಗ್ಲೂ ನನಗೆ ಗೊತ್ತಾಗ್ಲಿಲ್ಲ. ಮತ್ತೆ ನಮ್ಮ ಮಂಜಣ್ಣನ ನಾಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ, ಗುರು ಏನ್ ಗುರು, ಗೌತಮಿಗೋಸ್ಕರ ಗೌತಮಿನ ಇಂಪ್ರೆಸ್ ಮಾಡೋಕೆ ನಾನು ಆಡ್ತಾ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೇಳಿದಾಗ ಒಪ್ಕೊಂಡಿರ್ತಾರೆ ಮಂಜಣ್ಣ. ನಿಜವಾಗ್ಲೂ ಅದು ನಿಜಾನೇನಾ? ಗೌತಮಿ ಅವ್ರನ್ನ ಮೆಚ್ಚಿಸಕ್ಕೆ ಮಂಜಣ್ಣ ಅವರು ಆಟ ಆಡ್ತಾ ಇದಾರ ಅಂತ ನನಗಂತೂ ಅವರ ಗೌತಮಿ ಅವ್ರನ್ನ ನಾಮಿನೇಷನ್ ಕೇಳಿ ಆ ರೀಸನ್ನ ಒಪ್ಕೊಂಡು ನಮ್ಮ ಮಂಜಣ್ಣ ಅವರು ಆಪೋಸಿಟ್ ಪರ್ಸನ್ನ ನಾಮಿನೇಟ್ ಮಾಡಿದ್ರಲ್ವಾ. ಏನ್ ಗುರು, ಮಂಜಣ್ಣ ಅಷ್ಟು ಚೆನ್ನಾಗಿ ಆಡೋ ವ್ಯಕ್ತಿ ಈ ತರ ಒಂದು ಚಿಕ್ಕ ಮಿಸ್ಟೇಕ್ಸ್ ಮಾಡ್ಬಿಟ್ಟು ಅವರ ವ್ಯಾಲ್ಯೂನ ಕಳ್ಕೊಳ್ತಾರಲ್ಲ ಅಂತ ಅನ್ನಿಸ್ತು. ಬರೀ ಗೌತಮಿಗೆ ಅಲ್ಲ, ತುಂಬಾ ಜನಕ್ಕೆ ಫೇವರಿಸಮ್ ಆಗಿ ನಿನ್ನೆ ನಾಮಿನೇಷನ್ ಮಾಡಿದಾಗೆ ನನಗೆ ಅಂತೂ ಖಂಡಿತ ಅನ್ನಿಸ್ತು. ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ನಮ್ಮ ತ್ರಿವಿಕ್ರಮ ಮತ್ತೆ ಮೋಕ್ಷಿತಾ ಅವರ ವಿಷಯ. ಮೋಕ್ಷಿತಾ ಅವರು ಒಂದು ಕೋಟ್ಯಾನ್ ಕೋಟಿ ಜನ ನೋಡೋ ಒಂದು ಸ್ಟೇಜ್ ಅಲ್ಲಿ, ನೀನು ನನ್ನ ಹಿಂದೆ ಬಂದಿದ್ದು, ನಾನೇ ನಿನ್ನ ಹಿಂದೆ ಬರ್ಲಿಲ್ಲ, ಬರ್ಲಿ ಆಟ ಆಡೋಣ, ನಾವಿಬ್ರು ಚೆನ್ನಾಗಿರ್ಬೇಕು, ಇದನ್ನ ನೋಡಿ ಬೇರೆಯವರು ನಾವು ಜಗಳ ಆಡೋದನ್ನ ಎಂಟರ್ಟೈನ್ ಆಗಿ ತಗೋಬಾರ್ದು, ಬನ್ನಿ ಅಂತ ಕೇಳಿದ್ದು ನೀವು. ನಾನು ಯಾವತ್ತೂ ನಿಮ್ಮ ಹಿಂದೆ ಬಂದಿಲ್ಲ, ನಾನು ಯಾವತ್ತೂ ನಿಮ್ಮ ಹಿಂದೆ ಬಿದ್ದು ಆಡೋಣ ಅಂತ ಹೇಳಿಲ್ಲ. ನಾನು ಅವತ್ತೂ ಹೆಂಗಿದ್ದೀನೋ ಇವತ್ತು ಹಂಗೆ ಇದ್ದೀನಿ, ನಿಮ್ಮ ಮೇಲೆ ನನಗೆ ಪಾಸಿಟಿವ್ ಒಪಿನಿಯನ್ನೇ ಬಂದಿಲ್ಲ ಅಂತ ಹೇಳಿದ್ದು ಸೀರಿಯಸ್ಲಿ ತುಂಬಾ ಪರ್ಸನಲ್ ಅಟ್ಯಾಕ್ ಅಂತ ಅನ್ನಿಸ್ತು. ಯಾಕಂದ್ರೆ ತ್ರಿವಿಕ್ರಮ್ ಅವರು ಅಲ್ಲಿ ಎಷ್ಟೊಂದು ಜನ ಹುಡುಗಿರಿದ್ರು ಕೂಡ ಯಾರನ್ನೂ ಕೇರ್ ಮಾಡಿಲ್ಲ. ಭವ್ಯ ಗೌಡ ಅವ್ರನ್ನ ಆಸ್ ಎ ಗುಡ್ ಫ್ರೆಂಡ್ ಆಗೇನೆ ತ್ರಿವಿಕ್ರಮ್ ಅವರು ನೋಡಿರೋದು. ಲಿಪುಟ್ ಅಂತ ಕೂಡ ಕರೀತಾರೆ ಅವರಿಗೆ. ಅವರಿಬ್ರು ನಡುವೆ ಇರೋದು ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಎಷ್ಟೋ ಜನಕ್ಕೆ ನೋಡೋರಿಗೇನೆ ಗೊತ್ತಾಗುತ್ತೆ. ಹಂಗಿರ್ಬೇಕಾದ್ರೆ ಮೋಕ್ಷಿತಾ ಅವರಿಗೆ ಮೋಸ್ಟ್ಲಿ ಕ್ರಶ್ ಆಗಿರ್ಬೋದೇನೋ. ಇವರೇ ಹೋಗಿ ಅಪ್ರೋಚ್ ಮಾಡಿ ಮಾತಾಡ್ಸೋ ಪ್ರಯತ್ನ ಪಟ್ಟಿದ್ದನ್ನ ಅವರು ಈ ತರ ಬಂದ್ಬಿಟ್ಟು, ನೀನ್ ನನ್ನ ಹಿಂದೆ ಬದ್ದಿದ್ದು, ನಾನೇ ನಿನ್ನ ಹಿಂದೆ ಬದ್ದಿಲ್ಲ, ನೀನಂದ್ರೆ ನನ್ಗೆ ಇಷ್ಟ ಇಲ್ಲ ಅಂತ ಯಾರಾದ್ರೂ ಒಬ್ರು ಪರ್ಸನಲ್ ಆಗಿ ನಿಮ್ ಲೈಫಲ್ಲಿ ನಿಮ್ಗೆ ಹೇಳಿದ್ರು ಅಂದ್ರೆ ಎಷ್ಟು ಹರ್ಟ್ ಆಗುತ್ತೆ. ಅಂಥದ್ರಲ್ಲಿ ಆ ಮಾತನ್ನ ಇಡೀ ಒಂದು ಕರ್ನಾಟಕ ಜನತೆ ಮುಂದೆ ಹೇಳ್ದಾಗ ತ್ರಿವಿಕ್ರಮ್ ಅವ್ರಿಗೆ ಹೆಂಗ್ ಆಗಿರುತ್ತಪ್ಪ ಅಂತ ಅನ್ನಿಸ್ತು ನನಗೆ. ಡೆಫಿನೆಟ್ಲಿ ಅವ್ರಿಗೆ ಹರ್ಟ್ ಆಗಿದೆ ಅನ್ನೋದು ನೆಕ್ಸ್ಟ್ ಅವರು ಮೋಕ್ಷಿತಾನೇ ನಾಮಿನೇಷನ್ ಮಾಡಿ ರೀಸನ್ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ. ಆ ಪಾಯಿಂಟ್ ನ ಕ್ಲೀನ್ ಆಗಿ ಡಿಫೆಂಡ್ ಮಾಡ್ಕೊಂಡಿದ್ರೆ ಮೋಕ್ಷಿತಾ ಅವರು ಚೆನ್ನಾಗಿರ್ತಿತ್ತ ಅಂತ ಅನ್ನಿಸ್ತು. ನಿಮ್ಗೆ ಏನ್ ಅನ್ಸುತ್ತೋ ಅವರಿಬ್ಬರ ನಾಮಿನೇಷನ್ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ಮಾತಾಡ್ಕೊಂಡು ಹೋಗೋಣ. ಸ್ಟಾರ್ಟಿಂಗು ನಮ್ಮ ರಜತ್ ಅವರ ನಾಮಿನೇಷನ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ರಜತ್ ಅವರು ಮಾತಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಫಿಸಿಕಲ್ ಟಾಸ್ಕ್ ಅದು ಇದು ಅಂತ ಬಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಬೇರೆಯವರು ಒಂದು ಸ್ಟ್ರಾಂಗ್ ರೀಸನ್ ಕೊಡ್ತಿರ್ಬೇಕಾದ್ರೆ ಇವ್ರ ವಾದದಿಂದ ಅದು ಸ್ಟ್ರಾಂಗ್ ರೀಸನ್ ಅಲ್ವೇ ಅಲ್ಲ ಅಂತ ಡಿಫೆಂಡ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಕೂಡ ರಜತ್ ಅವ್ರಿಗೆ ಇದೆ ಅಂತ ನಿನ್ನೆ ನನಗೆ ನಾಮಿನೇಷನ್ ಅಲ್ಲಿ ಅರ್ಥ ಆಯ್ತು. ಅವರ ಫಸ್ಟ್ ಶೋಭಾ ಶೆಟ್ಟಿಗೆ ಒಂದು ರೀಸನ್ ಕೊಟ್ಟಿದ್ದು ಎಲ್ಲಾನು ಕ್ಲಿಯರ್ ಆಗೇ ಇತ್ತು ಅಂತಾನೆ ನನಗೆ ಅನ್ನಿಸ್ತು. ಅವರು ಶೋಭಾ ಶೆಟ್ಟಿನ ನಾಮಿನೇಷನ್ ಮಾಡ್ತಾ ಹೇಳೋದು, ನಾವು ಟಾಸ್ಕ್ ಅಂತ ಆಡಕ್ ಬಂದಾಗ ತುಂಬಾ ಚೆನ್ನಾಗಿ ರಜತ್ ಅವರೇ ಸೂಪರ್ ಆಗಿ ಆಡಿದ್ರಿ, ಹಿಂಗಾಡಿದ್ರಿ ಅಂದ್ಬಿಟ್ಟು ಬೆಸ್ಟ್ ಆಟಗಾರ ಅಂತ ಖರೀದಿ ಅಂದ್ರೆ 2000 ಕೊಟ್ಟು ಪಾಯಿಂಟ್ಸ್ ಕೂಡ ಶೇರ್ ಮಾಡಿರ್ತೀರಾ. ಮತ್ತೆ ಕಳಪೆ ವಿಚಾರ ಅಂತ ಬಂದ್ರೆ ಆ ಒಂದು ಮಾತು ನೀವು ಹಾಕ್ಬಾರ್ದಾಗಿತ್ತು, ಆಡ್ಬಾರ್ದಾಗಿತ್ತು, ಆತರ ಕೆಟ್ಟ ಮಾತು ಅಂತ ಅಂದ್ಬಿಟ್ಟು ಕಳಪೆ ಪ್ರದರ್ಶನ ಅಂತ ಕೊಡ್ತೀರಾ. ಇದನ್ನೆಲ್ಲ ನಂಬಿದ ಕುರಿಗಳು ಬಂದ್ಬಿಟ್ಟು ಟಕ 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 ಅಂತ ನಿಮ್ ಹಿಂದೆ ಬಿದ್ದು ಬಂದ್ವು ಅಂದ್ರು. ಅಲ್ಲಿ ಕುರಿಗಳು ಅಂತ ಮೆನ್ಷನ್ ಮಾಡಬಾರ್ದಾಗಿತ್ತು. ರಜತ್ ಅವರ ನೆಗೆಟಿವ್ ಪಾಯಿಂಟೇನೆ ಒಂದು ಈ ತರ ಕೆಟ್ಟದಾಗೆ ಮಾತಾಡೋದು. ಇದೊಂದನ್ನ ಇವರು ರಜತ್ ಅವರು ತಿದ್ಕೊಂಡ್ರು ಅಂದ್ರೆ ಡೆಫಿನೆಟ್ಲಿ ಟಾಪ್ 5 ಕಂಟೆಸ್ಟೆಂಟ್ ಅಂತಾನೆ ನನಗನ್ಸುತ್ತೆ. ಮತ್ತೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತೂ ಖಂಡಿತ ಇಲ್ಲ. ಎಲ್ಲಾರ್ಗು ಯಾವ್ದಾದ್ರು ಸಜೆಷನ್ ಕೊಡ್ಬೇಕಾದ್ರೆ ಎಲ್ಲ ತಗೊಳ್ತೀರಾ, ಅವ್ರದ್ದೆಲ್ಲ ಫಾಲೋ ಮಾಡ್ತೀರಾ, ಲಾಸ್ಟ್ ಅಲ್ಲಿ ಐ ವಿಲ್ ಟೇಕ್ ಎ ಕಾಲ್ ಅಂತೀರಾ. ಅದು ಲೀಡರ್ಶಿಪ್ ಕ್ವಾಲಿಟಿನೇ ಅಲ್ಲ ಅಂತ ಹೇಳಿದ್ರು. ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಪ್ರತಿಯೊಂದು ಪಾಯಿಂಟ್ಸ್ ಜೆನ್ಯೂನ್ ಅಂತ ಅನ್ಸಿದ್ರು. ನಮ್ಮ ಮಂಜಣ್ಣ ಕೂಡ ಒಪ್ಕೊಂಡು ಶೋಭಾ ಶೆಟ್ಟಿನ ನಾಮಿನೇಷನ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಶಿಶಿರ್ ಅವ್ರನ್ನ ನಾಮಿನೇಷನ್ ಮಾಡ್ತಾ ನಮ್ಮ ರಜತ್ ಅವ್ರು ಕೊಡೋದು ಪಾಯಿಂಟ್, ಒಂದು ಯಾರು ಉಸ್ತುವಾರಿ ಅಂತ ಆದಾಗ ಒಂದು ಬಾಲ್ ಟಾಸ್ಕ್ ಅಲ್ಲಿ ನಿಮ್ದೇ ಆದ ರೂಲ್ಸ್ನ ನೀವು ಮಾಡ್ಕೊಳ್ತೀರಾ. ಅಷ್ಟು ಆ ಉಸ್ತುವಾರಿ ಆದ್ಮೇಲೆ ರೂಲ್ಸ್ನ ಫಾಲೋ ಮಾಡ್ಬೇಕೆ ಹೊರತು ರೂಲ್ಸ್ನ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತಾರೆ. ಯಾರು ಹೇಳಿದ್ದು ಕ್ರಿಯೇಟ್ ಮಾಡ್ಕೋಬಾರ್ದು ಅಂತ? ಇನ್ಫ್ಯಾಕ್ಟ್ ನಾನು ವಿಡಿಯೋಲ್ಲೇ ಹೇಳಿದ್ದೆ, ನಮ್ಮ ಶಿಶಿರ್ ಅವರು ಬಾಲ್ನ ಮಂಜಣ್ಣನ ಹತ್ರನೇ ಕಳ್ಸೋ ಬದಲು ಶಿಶಿರ್ ಅವರೇ ಬಾಲ್ ಎತ್ತಾಕ್ಬೇಕಾಗಿತ್ತು ಅಂತ. ಯಾಕಂದ್ರೆ ಆಲ್ರೆಡಿ ಬಾಲ್ ಆಚೆ ಬಂದಿದೆ ಮಗ, ಅಲ್ಲಿ ಆಟ ಆಡೋ ಚಾನ್ಸೇ ಇರಲ್ಲ. ಅಲ್ಲಿ ನಮ್ಮ ಶಿಶಿರ್ ಅವರು ವಾದಿಸೋದ್ರಲ್ಲಿ ಫೇಲ್ ಆಗೋದ್ರ ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅವರು, ನಾವು ಒಂದು ಸುರೇಶ್ ಮತ್ತೆ ಇವರು ಪಾಯಿಂಟ್ ತೆಗೆದಾಗ ಈ ಪಾಯಿಂಟ್ನ ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸುರೇಶ್ ಅವ್ರ ಪಾಯಿಂಟ್ ಬಂದಾಗ ನೀವು ಧ್ವನಿ ಎತ್ತಿ ನೀವು ಅದನ್ನ ಮಾತಾಡಕ್ಕೆ ಪ್ರಯತ್ನ ಪಡ್ತೀರಾ. ಬಟ್ ಅಲ್ಲಿ ನಮ್ಮ ಇಬ್ಬರು ವಿಚಾರಕ್ಕೆ ಬಿಟ್ಟಿದ್ದು, ನಾವಿಬ್ರು ವಾದ ಮಾಡ್ಕೊಳ್ತಾ ಇದ್ವಿ, ನಾವಿಬ್ರು ಸಾಲ್ವ್ ಮಾಡ್ಕೊಳ್ತಾ ಇದ್ವಿ, ಬಟ್ ನೀವು ಅನ್ವಾಂಟೆಡ್ಲಿ ಮೂಗ್ ತೋರಿಸಿದ್ರಿ ಅಂತ ಅನ್ನಿಸ್ತು ಅಂತ ಅಂದಾಗ ಆ ಪಾಯಿಂಟ್ನ ನಮ್ಮ ಮಂಜಣ್ಣ ಅವ್ರಿದ್ಬಿಟ್ಟು
ಆಲ್ರೆಡಿ ಸುದೀಪ್ ಸರ್ ಕ್ಲಿಯರ್ ಮಾಡಿದ್ದಾರೆ. ಇದು ಏನು ವಿಚಾರ ಆಗಿತ್ತು ಅದನ್ನ. ಅದಕ್ಕೆ ನಾನು ಮತ್ತೆ ಅದನ್ನ ತಗೊಳಲ್ಲ. ಇನ್ನು ಬಾಲ್ ಟಾಸ್ಕಲ್ಲಿ ನಾನೇ ಅಲ್ಲಿ ಖುದ್ದಾಗಿ ನೋಡಿರೋದ್ರಿಂದ ಅವರು ನನ್ನನ್ನೇ ಬಾಲ್ನ ಒಳಗಡೆ ಹಾಕ್ಬಿಟ್ಟು ಆಚೆ ಕಳಿಸಿದ್ರು. ಅಲ್ಲಿ ನನಗೆ ಫೇರ್ ಅಂತ ಅನ್ನಿಸ್ತು. ಈ ಎರಡೂ ರೀಸನ್ನು ವ್ಯಾಲಿಡ್ ಅಲ್ಲ ಅಂತ ಅಂದ್ಬಿಟ್ಟು ನಮ್ಮ ಶಿಶಿರವ್ರನ್ನ ಸೇವ್ ಮಾಡ್ತಾರೆ. ಅಂದರೆ ಅಲ್ಲಿ ಸುರೇಶು ಮತ್ತು ಇವ್ರ ಮಧ್ಯೆ ನಡೆದಿರೋ ಜಗಳ ಆಗಲಿ ಏನೂ ರೀಸನ್ ಕೊಟ್ಟು ನಾಮಿನೇಟ್ ಮಾಡಬಾರ್ದು ಅಂತ ಒಂದು ಕ್ಲಿಯರ್ ಆಗಿ ಮಂಜಣ್ಣನೇ ಹೇಳಿದ್ರು ಅನ್ನೋದು ನಮಗೆ ಸ್ಪಷ್ಟನೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಪಾಸಿಟಿವಿಟಿ ಅಕ್ಕ ಗೌತಮಿಯವರು ನಾಮಿನೇಷನ್ ಮಾಡಕ್ಕೆ ಬರ್ತಾರೆ. ನಾಮಿನೇಷನ್ ಮಾಡ್ತಾ ಅವ್ರು ಫಸ್ಟ್ ತಗೊಳ್ಳೋ ಹೆಸರೇ ಬಂದ್ಬಿಟ್ಟು ನಮ್ಮ ಶಿಶಿರ್ ಅವರ ಹೆಸರನ್ನ ತಗೊಂಡ್ಬಿಟ್ಟು ನೀವು ಪ್ರಾಮಾಣಿಕವಾಗಿ ಆಟ ಆಡಿದ್ರಿ ಅಂತ ನನಗೆ ಅನ್ನಿಸ್ಲಿಲ್ಲ ಅಂತ ಹೇಳ್ತಾರೆ. ಈ ಪ್ರಾಮಾಣಿಕವಾಗಿ ಅನ್ನೋದನ್ನ ಅವ್ರು ಯಾಕೆ ಯೂಸ್ ಮಾಡಿದ್ರು ಅಂದ್ರೆ, ನೀವು ಸೆಕೆಂಡ್ ವಾರ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಐಶ್ವರ್ಯ ಮತ್ತೆ ಗೌತಮಿ ಅವ್ರನ್ನ ನಿಲ್ಲಿಸಿದಾಗ ನಮ್ಮ ಶಿಶಿರ್ ಅವ್ರಿಗೆ ಐಶ್ವರ್ಯನ ಸೇವ್ ಮಾಡಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಗೌತಮಿ ಅವರು ಈ ತರ ನಾನು ಪ್ರಾಮಾಣಿಕವಾಗಿ ಗೇಮ್ ಆಡ್ಲಿಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಪಜಲ್ ಟಾಸ್ಕ್ ಕೊಟ್ಟಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಪಜಲ್ನ ಎತ್ಕೊಂಡ್ ಬರ್ಬೇಕಾಗುತ್ತೆ, ಹಗ್ಗ ಕಟ್ಟಿರ್ತಾರೆ. ಅಲ್ಲಿ ಬೇಕು ಅಂತಾನೆ ಐಶ್ವರ್ಯ ಅವರು ಆ ಪಜಲ್ ಒಳಗಡೆ ಆ ಹಗ್ಗದಲ್ಲಿ ಉಳ್ಕೊಂಡು ಶಿಶಿರ್ ಅವ್ರನ್ನ ಪಜಲ್ನ ಆಚೆ ಆ ಬಾಕ್ಸ್ನ ಆಚೆ ತಗೋಬರಲ್ಲ. ಹಂಗ್ ಮೋಸ ಮಾಡಿರ್ತಾರೆ ಶಿಶಿರ್ ಅವ್ರಿಗೆ. ಬಟ್ ಅದನ್ನ ಮರ್ತ್ಬಿಟ್ಟು ನಮ್ಮ ಗೌತಮಿಯವರು ನಾನು ಮೋಸ ಆಟ ಆಡಿದೆ, ಮಂಜಣ್ಣನಿಗೆ ಕೈ ಜೋಡಿಸ್ದೆ, ಮತ್ತೆ ಬೇರೆಯವ್ರ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಆಟ ಆಡಿದೆ ಅಂತ ಅಂದ್ಬಿಟ್ಟು ತುಂಬಾ ರಿಗ್ರೆಟ್ ಆಗಿರ್ತಾರೆ ಆ ವಾರ. ಸೊ ಆ ರೀಸನ್ ಇಟ್ಕೊಂಡು ಶಿಶಿರ್ ಅವರು ಆ ವಾರ ನಾಮಿನೇಟ್ ಮಾಡಿರ್ತಾರೆ, ಪ್ರಾಮಾಣಿಕವಾಗಿ ಆಡ್ಲಿಲ್ವೇನೋ ನೀವು ಅಂತ. ಅದೇ ಒಂದು ರೀಸನ್ ತಂದ್ಬಿಟ್ಟು ಶಿಶಿರ್ ಅವ್ರಿಗೆ ಬಂದ್ಬಿಟ್ಟು ನಾಮಿನೇಷನ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ನೀವು ಆಡ್ಲಿಲ್ವೇನೋ ಅಂತ ಫುಲ್ ಡಾಟ್ಸ್ ನ ಮನ್ಸಲ್ಲೇ ಇಟ್ಕೊಂಡು ಸಾಧಿಸ್ತಾರೆ. ವಿಷಕಾರಕ್ಕೆ ಅಂತಾರಲ್ಲ, ಆ ತರ ವೇಬ್ಸ್ ಬರುತ್ತೆ ನನಗೆ ಗೌತಮಿ ಅವ್ರನ್ನ ನೋಡಿದ್ರೆ. ಆ ರೀಸನ್ ಇಟ್ಕೊಂಡು ಶಿಶಿರ್ಗೆ ನಾಮಿನೇಷನ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಷ್ಟೇ ಅಲ್ಲದೆ ಮುಜುಗರ ಆಯ್ತು ಅಂತ ಐಶ್ವರ್ಯ ಅವ್ರು ಹೇಳಿದಾಗ, ಮುಜುಗರ ಅನ್ನೋ ಮೀನಿಂಗು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು, ನಿಮ್ಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಆದ್ರೂ ನೀವು ಮಾತಾಡ್ಲಿಲ್ಲ, ಆ ವ್ಯಕ್ತಿತ್ವ ನಿಮ್ದಲ್ಲ ಅಂತಾರೆ. ಆದ್ರೂ ಯಾರೋ ಮುಜುಗರ ಅಂದ್ರೆ ಇವ್ರ ವಾಯ್ಸ್ ಎತ್ತಲಿಲ್ಲ ಅಂತ ಶಿಶಿರ್ ಅವ್ರನ್ನ ನಾಮಿನೇಷನ್ ಮಾಡೋದೇನ್ ಗುರು, ಅಲ್ಲಿ ಫುಲ್ ಇನ್ವ್ಯಾಲಿಡ್ ಶಿಶಿರ್ ಅವರು ಕೊಟ್ಟಿದ್ದು. ಬಟ್ ಆದ್ರೂ ಮಂಜಣ್ಣ ಅವರು ಆ ರೀಸನ್ ಎಲ್ಲ ಒಪ್ಪಿಟ್ಟು ನಮ್ಮ ಗೌತಮಿ ಅಕ್ಕನ್ನ ನಾಮಿನೇಟ್ ಮಾಡ್ದಂಗೆ ನಮ್ಮ ಶಿಶಿರ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಸುರೇಶ್ ಅವರು ಈ ತರ ಪಾಸಿಟಿವ್ ಮುಖವಾಡ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಗೌತಮಿ ಅಕ್ಕರನ್ನ ನಾಮಿನೇಟ್ ಮಾಡಿರ್ತಾರೆ. ಅದೇ ರೀಸನ್ ತಂದ್ಬಿಟ್ಟು ಇಲ್ಲಿ ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ರು, ಅದಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತೀನಿ. ಅಷ್ಟೇ ಅಲ್ದೇನೆ ಬಿಗ್ ಬಾಸ್ ಅವರದು ಒಂದು ಮೇಜರ್ ರೂಲ್, ಎಕ್ಸಿಟ್ ಆಗ್ತೀನಿ ಅಂತ ರೆಡಿ ಆದ್ರು, ಅದನ್ನೇ ಬ್ರೇಕ್ ಮಾಡಿದ್ರು. ಇನ್ ಯಾವ್ದಾದ್ರು ಒಂದು ಟಾಸ್ಕ್ ಅಲ್ಲಿ ಇವ್ರನ್ನ ನಂಬಿ ನಮ್ ಟೀಮ್ಗೆ ತಗೊಂಡ್ರೆ, ಇವ್ರು ಸಡನ್ ಆಗಿ ಹಂಗೆ ಒಂದು ಡಿಸಿಷನ್ ಬಂದ್ರೆ ಇದಕ್ಕೆ ಏನ್ ಮಾಡೋದು? ಇವ್ರನ್ನ ನಂಬಕ್ಕಾಗಲ್ಲ, ನಮ್ಮ ಗ್ರೂಪ್ಗೆ ತಗೊಂಡು ಆಡಕ್ಕೆ ನಂಬಕಸ್ತ್ರ ಅಲ್ಲ ಅವರು ಅಂತ ಹೇಳ್ತಾರೆ. ಮಂಜಣ್ಣ ಅವರು ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರು, ಇವರು ಸುರೇಶ್ ಅವ್ರ ಮಧ್ಯೆ ಮತ್ತೆ ನಮ್ಮ ರಜತ್ ಅವ್ರ ಬಗ್ಗೆ ಏನಾಗಿರುತ್ತೋ ಆ ಪಾಯಿಂಟ್ ನ ತಗೋಬಾರ್ದು ಅಂತ ತಾನೆ. ಅವರ ವ್ಯಕ್ತಿತ್ವಕ್ಕೆ ಅವಾಗ ಏನಾಗಿರುತ್ತೋ ನೋವು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದೇ ಪಾಯಿಂಟ್ ನ ತಗೊಂಡಂಗೆ ತಾನೆ ಗೌತಮಿಯವರು ಇದನ್ನು ಕೂಡ ಒಪ್ಪಿ ನಮ್ಮ ಮಂಜಣ್ಣ ಅವರು ನಾಮಿನೇಟ್ ಮಾಡ್ತಾರೆ. ಒಂದು ಪಾರ್ಷಿಯಲ್ ನಾಮಿನೇಷನ್ ಅಂತೂ ಗೌತಮಿ ವಿಚಾರದಲ್ಲಿ ಖಂಡಿತ ನಡೀತು. ನಿಮ್ಗೆ ಏನ್ ಅನಿಸ್ತು ಅಂತ ನನಗೆ ಫಟಾಫಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ನಮ್ಗೆ ನಾಮಿನೇಟ್ ಮಾಡಕ್ ಬರೋದು ನಮ್ಮ ಶೋಭಾ ಶೆಟ್ಟಿ. ನಾನು ಅನ್ಕೊಂಡಿದ್ದೆ ಶೋಭಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಕ್ಲವರು, ಬ್ರಿಲಿಯಂಟು, ತುಂಬಾ ಚೆನ್ನಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ ಅಂತ. ತುಸ್ ಪಟಾಕಿ ಅಂತ ನನಗೆ ನಾಮಿನೇಷನ್ ಅಲ್ಲೇನೆ ಗೊತ್ತಾಗಿದ್ದು. ರಜತ್ ಅವರು ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಇವರು ರಜತ್ಗೆ ಸೇಮ್ ಟು ಸೇಮ್ ರೀಸನ್ ಕೊಡ್ತಾರೆ. ಒಂದು ಪಲ್ಲಕ್ಕಿ ಟಾಸ್ಕ್ ಬಂದಾಗ ನನ್ನ ನೀವೇ ಹೋಗ್ಲಿದ್ದೀರಾ, ಬಟ್ ಅದಾದ್ಮೇಲೆ ಇವಾಗ ಹೇಳ್ತಾ ಇದ್ದೀರಾ ನಾನು ಟಾಸ್ಕೇ ಆಡಿಲ್ಲ ಅಂತ. ಮತ್ತೆ ಇವಾಗ ಬಂದ್ಬಿಟ್ಟು ನನ್ನ ನಾಮಿನೇಷನ್ ಮಾಡ್ತಾ ಇದ್ದೀರಾ. ಮತ್ತೆ ಅಷ್ಟೇ ಅಲ್ದೇನೆ ತರಕಾರಿ ಹಚ್ಕೊಡಕ್ಕೆ ಕೊಟ್ಟಾಗ ಒಂದು ಮಾನವೀಯತೆ ಅಂದ್ರೆ ಹ್ಯುಮ್ಯಾನಿಟಿ ಅನ್ನೋದನ್ನ ಮರೆತ್ರಿ ಅಂತ ಅಂತಾರೆ. ಅಲ್ಲಿ ನಮ್ಮ ರಜತ್ ಅವರು ಸಿಕ್ಕಾಬಟ್ಟೆ ಕ್ಲೀನ್ ಆಗಿ ಡಿಫೆಂಡ್ ಮಾಡ್ಕೊಳ್ರು. ಹೌದು, ನಿಮ್ ಪರ್ಫಾರ್ಮೆನ್ಸ್ ಕಂಡಿಲ್ಲ, ಪಲ್ಲಕ್ಕಿ ಟಾಸ್ಕ್ ಆದ್ಮೇಲೆ ಒಂದು ಬಾಲ್ ಟಾಸ್ಕ್ ಆಡಕ್ ಬರ್ತೀರಾ, ಕತ್ ನೋವಾಗುತ್ತೆ, ನೆಕ್ಸ್ಟ್ ದಿನ ನಿಮ್ಗೆ ಹುಷಾರಿಲ್ದಂಗ ಆಗುತ್ತೆ, ಪರ್ಫಾರ್ಮೆನ್ಸ್ ಇಲ್ಲ ನಿಮ್ದು. ಇನ್ನು ಸೆಕೆಂಡ್ ಪಾಯಿಂಟ್ ಹ್ಯುಮ್ಯಾನಿಟಿ ಅಂತೀರಾ, ಯಾಕೆ ನಿಮ್ಗೆ ಯಾರಿಗೂ ಹ್ಯುಮ್ಯಾನಿಟಿ ಇರ್ಲಿಲ್ವಾ? ನಾನೇನು ತಪ್ಪು ಮಾಡಿದೆ, ಜೈಲಲ್ಲಿ 24 ಗಂಟೆ ಕೂತಿದ್ದೆ, ಹಂಗನ್ಬೇಕಾದ್ರೆ ನೀವು ತಪ್ಪು ಮಾಡಿರೋರು ಹಂಗಂದರು 4 ಅವರ್ ಕೂರ್ಬಾರ್ದಾ? ನಾನೇನು ಉಪವಾಸ ಹಾಕಿಲ್ವಲ್ಲ, ನಿಮ್ಗೆ ಕಟ್ ಮಾಡ್ಕೊಟ್ಟೆ ತಾನೆ, ನನಗೆ ಕಟ್ ಮಾಡ್ಕೊಟ್ಟಿದ್ದೀನಿ ಅಂದ್ರೆ ನನಗೆ ಹ್ಯುಮ್ಯಾನಿಟಿ ಇದ್ದಂಗೆನೆ ಅಂತ ಸೂಪರ್ ಆಗಿ ಡಿಫೆಂಡ್ ಮಾಡ್ಕೊಂಡ್ರು ಅಂತ ಅನ್ನಿಸ್ತು. ಶೋಭಾ ಶೆಟ್ಟಿ ಅವ್ರನ್ನೇ ಮಂಜಣ್ಣ ಅವರು ನಾಮಿನೇಟ್ ಮಾಡಿದ್ರು, ಯಾಕಂದ್ರೆ ಇವ್ರು ಯಾವ್ದು ಪಾಯಿಂಟ್ ಕೂಡ ಒಪ್ಪಂಗಂತೂ ಖಂಡಿತ ಇರ್ಲಿಲ್ಲ. ನೆಕ್ಸ್ಟು ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಭವ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ದು ಮಾತ್ರ ತುಂಬಾ ಚೆನ್ನಾಗಿತ್ತು, ಬಟ್ ಅದನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಶೋಭಾ ಶೆಟ್ಟಿ ಫೇಲ್ ಆದ್ರು. ಭವ್ಯ ಗೌಡ ಅವರು ಸೂಪರ್ ಆಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ರು ಅಂತ ಅನ್ನಿಸ್ತು ನನಗೆ. ಅಲ್ಲಿ ಅವ್ರು ಹೇಳೋದು, ನಿಮ್ಮ ಕ್ಯಾಪ್ಟನ್ಸಿಯಲ್ಲಿ ನಿಮ್ಮ ಕ್ಯಾಪ್ಟನ್ಸಿ ಕಾಣ್ಲೇ ಇಲ್ಲ, ಪ್ರತಿಯೊಂದಕ್ಕೂ ತ್ರಿವಿಕ್ರಮ್ ಅವ್ರ ಹತ್ರ ಸಜೆಷನ್ ತಗೊಳ್ತಾ ಇದ್ರಿ. ಅದು ನನಗೆ ಆಚೆ ನೋಡ್ ಬಂದಿದ್ದ ಭವ್ಯಗುನು, ಒಳಗಡೆ ಒಂದು ನನ್ ಗೆಲ್ಬೇಕು ಅಂತ ಹೋರಾಡ್ತಿದ್ದ ಭವ್ಯಗುನು, ಒಳಗಡೆ ನೋಡಿದ ಭವ್ಯಗೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಶೋಭಾ ಶೆಟ್ಟಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದಕ್ಕೆ ನಮ್ಮ ಭವ್ಯ ಗೌಡ
ಗೌಡ ಅವರು ಸಿಕ್ಕಾಪಟ್ಟೆ ಟಕ್ಕರ್ ಕೊಡಂಗೆ ಆರ್ಗ್ಯೂ ಮಾಡಿದ್ರು ಅಂತ ಅನ್ನಿಸ್ತು. ನೋಡಿ, ನೀವು ಚೈತ್ರ ಅವ್ರು ಬಂದಾಗ 3 ತೆಂಗಿನಕಾಯಿ ಹೊಡೆದ್ರಿ. ನಿಮ್ಮ ಒಪಿನಿಯನ್ ಈಗ ಚೈತ್ರ ಅವ್ರ ಮೇಲೆ ತುಂಬಾ ಚೇಂಜ್ ಆಗಿದೆ. ಸೊ ಬಿಗ್ ಬಾಸ್ ಮನೆ ಅಂದ್ಮೇಲೆ ದಿನದಿನಕ್ಕೂ ಅವ್ರವ್ರ ಮೇಲೆ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಅದೇ ತರನೇ ನನ್ಗಾಗಿರೋದು. ಒಂದೇ ತರ ಇರಕ್ಕಂತೂ ಪ್ಲೇನ್ ಆಗಿರಕ್ ಆಗಲ್ಲ. ಇನ್ನ ಸೆಕೆಂಡ್ ಪಾಯಿಂಟ್ ಅಂತೀರಾ, ಬಿಗ್ ಬಾಸ್ ಮನೇಲಿ ನಾನು ಕ್ಯಾಪ್ಟನ್ಸಿನ ಎಲ್ಲದಕ್ಕೂ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗ್ತಿದ್ರಿ ಅಂತ ಅಂತಿದ್ರಿ. ನನ್ನ ಆಟನ ಯಾಕೆ ನೀವು ನೋಡ್ಲಿಲ್ವಾ? ನಾನು 3 ಆಟ ಆಡಿದ್ದೀನಿ. 3 ಆಟಲ್ಲೂ ಕೂಡ ನಾನು 100% ಕೊಟ್ಟಿದ್ದೀನಿ. ತ್ರಿವಿಕ್ರಮ್ ಬಂದೆ ನನ್ನ ಆಟ ಏನಾದ್ರು ಆಡ್ಕೊಟ್ರಾ? ಇಲ್ಲ ತಾನೇ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಡಿಫೆಂಡ್ ಮಾಡ್ಕೊಟ್ರು. ಬಟ್ ಅಲ್ಲಿ ಶೋಭಾ ಶೆಟ್ಟಿ ಅವರು ಆಟ ಬೇರೆ, ಒಂದು ಒಂದು ಡಿಸಿಷನ್, ಕ್ಯಾಪ್ಟನ್ ಅಂದ್ರೆ ಡಿಸಿಷನ್ ತಗೊಳ್ಳೋದು, ಆಟ ಅಂದ್ರೆ ಕಂಟೆಸ್ಟೆಂಟ್ಸ್ ಆಡೋದು. ನೀನ್ ಕಂಟೆಸ್ಟೆಂಟ್ ಅಂದ್ರೆ ಆಸ್ ಎ ಗುಡ್ ಕಂಟೆಸ್ಟೆಂಟ್ ನೀನು, ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ, ಕ್ಯಾಪ್ಟನ್ ಅಂತ ಬಂದಾಗ ನೀನು ಅನರ್ಹ ಅಂತ ಒಂದೇ ಒಂದು ಪಾಯಿಂಟ್ ಶೋಭಾ ಶೆಟ್ಟಿ ಅವರು ಭವ್ಯ ಅವ್ರಿಗೆ ಹೇಳಿದ್ರೆ ಭವ್ಯ ಅವರು ಟಪ್ ಟಪ್ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿರೋರು. ಬಟ್ ಅಲ್ಲಿ ವಾದ ಮಾಡ್ಕೊಳ್ಳೋಕೆ ತುಂಬಾ ಫೇಲ್ ಆದ್ರು ಶೋಭಾ ಶೆಟ್ಟಿ ಅವರು ಅಂತ ನನಗೆ ಅನ್ನಿಸ್ತು. ಶೋಭಾ ಶೆಟ್ಟಿ ಅವ್ರನ್ನೇ ನಮ್ಮ ಮಂಜಣ್ಣ ಬಂದ್ಬಿಟ್ಟು ತಿರುಗಿ ನಾಮಿನೇಷನ್ ಮಾಡಿದ್ರು. ನೆಕ್ಸ್ಟ್ ನಮ್ಮ ಗೋಲ್ಡ್ ಸುರೇಶ್ ಅವ್ರು ಬರ್ತಾರೆ. ಗೋಲ್ಡ್ ಸುರೇಶ್ ಅವ್ರು ಬಂದ್ಬಿಟ್ಟು ನಾಮಿನೇಷನ್ ಮಾಡ್ತಾ ತುಂಬಾ ಚೆನ್ನಾಗೆ ರಜತ್ ಅವ್ರಿಗೆ ಬಕೆಟ್ ಹಿಡಿದ್ರು, ಅವ್ರಿಗೆ ಹೈಪ್ ಕೊಟ್ರು ಅಂತ ಅನ್ನಿಸ್ತು. 50 ಡೇಸ್ ಆದ್ಮೇಲೆ ಬಂದಿದ್ದಾರೆ. ಇವರಲ್ಲಿರೋ ಅಗ್ರೆಷನ್ ಆಗಿರ್ಬೋದು, ಇವರಲ್ಲಿರೋ ಎನರ್ಜಿ ಆಗಿರ್ಬೋದು, ನಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಪಡುತ್ತೆ ಅಂತ ಅನ್ಸುತ್ತೆ. ಇವರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನಿಸ್ತಾರೆ. ಅದಕ್ಕೆ ನಾನು ಇವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತೆ. ಮಾತಾಡಕ್ಕೆ ಬೇಜಾನ್ ಪಾಯಿಂಟ್ಸ್ ಇದೆ ಅಲ್ಲ ಗುರು ನಿನ್ ಮನ್ಸಲ್ಲಿ, ಅವನ್ನೆಲ್ಲ ಹೇಳು. ಅದು ಬಿಟ್ಟು ಹಿಂಗೆ ಯಾಕೆ ಕವರ್ ಹಾಕೊಂಡು ಪ್ಯಾಚಪ್ ಹಾಕೊಂಡು ಮಾತಾಡ್ತೀಯ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಹನುಮಂತ್ ಅವ್ರು ನಾಮಿನೇಟ್ ಮಾಡ್ಬೇಕಾದ್ರೆ ಸುರೇಶ್ ಅವ್ರಿಗೆ ಚೆನ್ನಾಗಿ ರೀಸನ್ ಕೊಡ್ತಾರೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಹಂಗಂದಾದ್ಮೇಲೆ ನಮ್ಮ ಮಂಜಣ್ಣ ಅವರು ಇದು ಸೂಕ್ತ ರೀಸನ್ ಅಲ್ಲ ಅಂದ್ಬಿಟ್ಟು ಸುರೇಶ್ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾ ಅದೇ ಅವ್ರ ಪಾಸಿಟಿವಿಟಿ ವಿಷಯ ಇಟ್ಕೊಂಡು ಸುರೇಶ್ ಅವ್ರನ್ನ ನಾಮಿನೇಷನ್ ಮಾಡಿರ್ತಾರಲ್ಲ, ಇದಕ್ಕೆ ಒಂದು ಉತ್ತರ ಕೊಡಕ್ಕೆ ಪ್ರಯತ್ನ ಪಡ್ತಾರೆ. ಬರೀ 2 ವಾರಗಳಲ್ಲ, ಆಲ್ರೆಡಿ 9 ವಾರ ಆಗಿದೆ. ಈ 9 ವಾರದಲ್ಲೂ ಎಲ್ಲೂ ನಿಮ್ ಪಾಸಿಟಿವಿಟಿ ನನಗೆ ಕಾಣ್ತಾ ಇಲ್ಲ, ನಿಮ್ಮಲ್ಲಿ ಇರೋದೆಲ್ಲ ಬರೀ ನೆಗೆಟಿವಿಟಿನೇ ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ಆಗ ನಮ್ಮ ಪಾಸಿಟಿವಿಟಿ ಅಕ್ಕ ಇದ್ಬಿಟ್ಟು ನಂದ್ರಲ್ಲಿ ಪಾಸಿಟಿವಿಟಿ ಇರೋದು ನನ್ನ ಒಳ್ಳೆತನಕ್ಕೆ, ಬೇರೆಯವ್ರಿಗೆ ತೋರ್ಸೋದಕ್ಕಲ್ಲ ಅಂತೆ. ನೀನ್ ಮಾಡ್ತಿರೋದೇ ಅದಕ್ಕ, ನೀನ್ ಬರೀ ಪಾಸಿಟಿವ್ ನನ್ನ ತೋರಿಸ್ತಾ ಇದೀಯ, ನಿನ್ನ ಒಳಗಡೆ ಪಾಸಿಟಿವ್ ಏನಾನು ಇಲ್ಲ. ನನಗಂತೂ ಗೌತಮಿ ಅವ್ರ ಈ ಮಾತನ್ನ ಬಿಟ್ಟು ನಾನು ಎಲ್ಲಾರ ತರನೇ, ನಾನು ಇರೋದು ಎಲ್ಲರಂಗೆ ಅಂತ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ಗೌತಮಿ ಅಂದ್ರೆ ಗೊತ್ತಲ್ಲ ಮಂಜಣ್ಣ, ಸುರೇಶ್ ಅವ್ರನ್ನೇ ನಾಮಿನೇಷನ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಶಿಶಿರ್ ಅವ್ರು ಬರ್ತಾರೆ. ಶಿಶಿರ್ ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೀವು ನನಗೆ ಪರಿಪೂರ್ಣ, ಇವರೆಲ್ಲ ಹೇಳಿದ ರೀಸನು ನನಗೆ ತ್ರಿವಿಕ್ರಮ್ ಅವರಿಗೆ ಏನ್ ಗುರು ಇಷ್ಟೊಂದು ಅಬ್ಸರ್ವೆಂಟ್ ಇದಾರ ಕಂಟೆಸ್ಟೆಂಟು ಅಂತ ಅನ್ನಿಸ್ತು. ಮತ್ತೆ ತ್ರಿವಿಕ್ರಮ್ಗೆ ಹೇಳಿರೋ ಪಾಯಿಂಟ್ಸು ಕೂಡ ಶಿಶಿರ್ ಅವರು ರೈಟ್ ಇದೆ ಅಂತ ಅನ್ನಿಸ್ತು. ಪರಿಪೂರ್ಣ ಆಟಗಾರ ಅಂತ ಅನ್ನಿಸ್ಕೊಳ್ಳಿಲ್ಲ. ಯಾಕಂದ್ರೆ ರಜತ್ ಅವ್ರಿಗೆ ಫಸ್ಟ್ ಬಾಲ್ ಟಾಸ್ಕ್ ಅಲ್ಲಿ ಹೋಗ್ತೀರಾ, ಟೊಲ್ಲು ಗುರು, ಆರಾಮಾಗಿ ಇಡ್ಬೋದು ಗುರು, ಏನು ಅಲ್ಲ ಗುರು ಅಂತ ಅಂತೀರಾ. ಅದು ನಿಮ್ಮ ಸ್ಪೋರ್ಟ್ಸ್ಮ್ಯಾನ್ಶಿಪ್ಗೆ ಅದು ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಮತ್ತೆ ಧರ್ಮ ಅವ್ರಿಗೆ ಬೆಟ್ ಆಡ್ತಿರ್ಬೇಕಾದ್ರೆ ನೀವೇ ನಿಲ್ಲಿಸ್ತೀರಾ, ಬೇರೆ ಹೋಗ್ಲಿ ಬಿಡು ಅಂತ ಅಂತೀರಾ. ಬಟ್ ಅದಾದ್ಮೇಲೆ ಉತ್ತಮ ಅಂತ ಬಂದಾಗ ಧರ್ಮ ಅವ್ರನ್ನೇ ಸಜೆಸ್ಟ್ ಮಾಡ್ತೀರಾ. ಮತ್ತೆ ನಾನು ಆಡ್ತೀನಿ ಬಾಲ್ ಟಾಸ್ಕ್ ಅಲ್ಲಿ ಅಂದ್ರೆ ಬೇಡ ಅಂತ ನನ್ನನ್ನು ನೀವು ಆಚೆ ಇಟ್ಟಿರ್ತೀರಾ. ಬಟ್ ಅದಾದ್ಮೇಲೆ ಪರ್ಫಾರ್ಮೆನ್ಸ್ ಇಲ್ಲ ಅಂತ ನನಗೆ ಹೇಳ್ತೀರಾ. ಎಲ್ಲರ ಹತ್ರನೂ ಚೆನ್ನಾಗಿ ಹೋಗಿ ಮಾತಾಡ್ಕೊಂಡಿರೋ ತ್ರಿವಿಕ್ರಮ, ಇಲ್ಲ ಅಂದ್ರೆ ಈ ತರ ಮೈಂಡ್ ಗೇಮ್ ಮಾಡ್ಕೊಂಡು ಬೇರೆಯವ್ರನ್ನೆಲ್ಲ ನಿಂದಿಸ್ಕೊಂಡು ನೋಡ್ತಾ ಇರೋ ತ್ರಿವಿಕ್ರಮ್ ನಿಜಾನ ಅಂತ ನಮ್ಗೆ ಕನ್ಫ್ಯೂಷನ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಶಿಶಿರ್ ಅವರು ಹೇಳ್ತಾರೆ. ಅಲ್ಲಿ ನಮ್ಮ ಶಿಶಿರ್ ಅವರ ಪಾಯಿಂಟ್ಸ್ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಮಂಜಣ್ಣ ಬಂದ್ಬಿಟ್ಟು ತ್ರಿವಿಕ್ರಮ್ನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸುರೇಶ್ಗೆ ನಾಮಿನೇಟ್ ಮಾಡ್ತಾ ನಮ್ಮ ಇವರು ಶಿಶಿರ್ ಅವರು ರೀಸನ್ ಕೊಡೋದು, ನಿಮಗೆ ಎಷ್ಟು ವಿಚಾರಗಳಲ್ಲಿ ಇಲ್ಲಿ ಒಂದು ಸ್ವಲ್ಪ ಬಟ್ರಿಂಗ್ ಮಾಡೋ ಪ್ರಯತ್ನ ಪಟ್ರ ಶಿಶಿರ್ ಅವರು ಅಂತ ಅನ್ನಿಸ್ತು. ನಾನು ನಿಮಗೆ ಸ್ಯಾಟರ್ಡೆ ಎಪಿಸೋಡ್ ತೆಗಿಯಲ್ಲ ಬನ್ನಿ, ನಾನು ಬೇರೆದು ವಿಚಾರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಎಷ್ಟೋ ವಿಷಯದಲ್ಲಿ ಕ್ಲಾರಿಟಿ ಬಂತು ಅಂತೀರಾ, ಅದಕ್ಕೆ ಆಪೋಸಿಟೇ ಯಾವಾಗಲೂ ಮಾಡ್ತೀರಾ. ನಿಮಗೆ ಕ್ಲಾರಿಟಿ ಬಂದಿದೆಯಾ ಇಲ್ವಾ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದಾಗ ಎಕ್ಸಾಂಪಲ್ ಕೊಡಿ ಅಂದಾಗ ಮತ್ತೆ ಅದನ್ನೇ ಮಾತಾಡ್ತಾರೆ. ರಜತ್ ಅವ್ರ ವಿಷಯನೇ ಅದನ್ನ ಮಾತಾಡಲ್ಲ ಅಂತ ಹೇಳಿದ್ರು ಕಣೆ, ಮತ್ತೆ ಅದೇ ಎಕ್ಸಾಂಪಲ್ ಕೊಟ್ರ ಅಂತ ಅನ್ನಿಸ್ತು. ಬಂದ್ಬಿಟ್ಟು ಅವ್ರಿಗೆ ಹೇಳೋದು, ಈ ತರ ರಜತ್ ಅವ್ರದ್ರಲ್ಲಿ ನನಗೆ ತುಂಬಾ ಕ್ಲಾರಿಟಿ ಕೊಡ್ತು ಅಂತ ಅಂತಾರೆ. ಬಟ್ ಆದ್ರೆ ನನಗೆ ಅಲ್ಲೆಲ್ಲೂ ಇವ್ರು ಕ್ಲಾರಿಟಿ ಬಂದಂಗೆ ನನಗೆ ಕಾಣಿಸ್ಲಿಲ್ಲ ಅಂತ ಅಂತಾರೆ. ಇದು ಡೆಫಿನೆಟ್ಲಿ ಒಪ್ಕೊಳ್ಳೋ ಅಂತ ರೀಸನ್ ಅಂತೂ ಖಂಡಿತ ಆಗಿರ್ಲಿಲ್ಲ ಶಿಶಿರ್ ಅವರಿಂದ. ಸೊ ಶಿಶಿರ್ನೇ ಮಂಜಣ್ಣ ನಾಮಿನೇಟ್ ಮಾಡ್ತಾರೆ. ಈ ಒಂದು ನಾಮಿನೇಷನ್ ನಾವು ಒಪ್ಕೋಬೇಕಾಗಿರೋದೇನೆ. ಮತ್ತೆ ಭವ್ಯ ಅವ್ರ ನಾಮಿನೇಷನ್ ಅಲ್ಲಿ ಭವ್ಯ ಅವರು ಆಕ್ಚುಲಿ ರೀಸನ್ ಕೊಟ್ಟಿದ್ದು ಚೆನ್ನಾಗಿತ್ತು. ಬಟ್ ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದ್ರ ಗುರು ಅಂತ ಅನ್ನಿಸ್ತು. ಐಶ್ವರ್ಯನ ನಾಮಿನೇಟ್ ಮಾಡ್ತಾರೆ. ನಿಮ್ಗೆ ಮನ್ಸಲ್ಲಿರೋದು ಒಂದಾದ್ರೆ ನೀವು ಮಾತಾಡೋದು ಇನ್ನೊಂದು, ಕ್ಲಾರಿಟಿ ಇರಲ್ಲ ನಿಮ್ಗೆ ಏನಾದ್ರು ಮಾಡ್ಬೇಕಾದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ನಮ್ಮ ಐಶ್ವರ್ಯ ಅವರು ಕೇಳಿದಾಗ ಅಲ್ಲಿ ಎಡುತ್ತಾರೆ, ನನ್ಗೆ ಇಷ್ಟೊಂದು ವಾರ ಆಗಿದೆ, ಅದನ್ನೆಲ್ಲ ನನ್ಗೆ ಜ್ಞಾಪಕ ಇಟ್ಕೊಳಕ್ ಆಗಲ್ಲ ಅಂತಾರೆ. ಜ್ಞಾಪಕ ಇಟ್ಕೊಳಕ್ ಆಗಲ್ಲ ಅಂದ್ರೆ ಮಾತಾಡಬಾರ್ದಮ್ಮ ನಾಮಿನೇಷನ್ ಅಲ್ಲಿ ಆ ವಿಷಯನ ಅಂತ ಅನ್ನಿಸ್ತು. ಒಂದು ಹೇಳ್ಕೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಲ್
ಫೇಲ್ ಆದ್ರು ಅಂತ ಅನ್ನಿಸ್ತು. ಅಷ್ಟೇ ಅಲ್ದೇನೆ ಒಂದು ಮೀಟಿಂಗ್ ಮಾಡ್ತೀರಾ ನೀವೆಲ್ಲರನ್ನೂ ಕರೆದ್ಬಿಟ್ಟು. ಆ ಮೀಟಿಂಗಲ್ಲಿ ಕ್ಲಾರಿಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಕ್ಲಾರಿಟಿ ಎಲ್ಲೂ ಸಿಗಲೇ ಇಲ್ಲ ಅಂತ ಹೇಳ್ತಾರೆ. ಹೌದು, ಆ್ಯಕ್ಚುಲಿ ಅಲ್ಲಿ ಯಾವುದು ಕ್ಲಾರಿಟಿ ನಮಗೆ ಸಿಗಲ್ಲ. ಅದನ್ನ ಸುದೀಪ್ ಸರ್ ಕೂಡ ಹೇಳಿದ್ದಾರೆ. ಐಶ್ವರ್ಯ ಶಿಷ್ಯರು ಹೋಗಿ ಒಂದು ಮೀಟಿಂಗ್ ಮಾಡಿ ರಜತ್ ಅವ್ರಿಗೆ ಕ್ಲಾರಿಟಿ ಕೊಡೋ ಪ್ರಯತ್ನ ಪಡ್ತಾರೆ. ಮತ್ತೆ ಹೌಸ್‌ಮೇಟ್ಸ್ ಹಂಗೆ ಹಿಂಗೆ ಅಂತ ಅವ್ರ ಮೇಲೆ ಚಾಡಿ ಎಲ್ಲ ಹೇಳಕ್ ಪ್ರಯತ್ನ ಪಡ್ತಾರೆ. ಬಟ್ ಅಲ್ಲಿ ಏನು ಯೂಸ್ ಆಗ್ಲಿಲ್ಲ. ಅದು ವರ್ಸ್ಟ್ ಮೀಟಿಂಗ್ ಅಂತ ಅನ್ನಿಸ್ತು ಅಂತ ಸುದೀಪ್ ಸರ್ ಕೂಡ ಹೇಳ್ತಾರೆ. ಆದ್ರೆ ಮಂಜಣ್ಣ ಆ ಪಾಯಿಂಟ್‌ನ ಒಪ್ಕೊಳ್ದಂಗೆ ಇನ್ ರಿಟರ್ನ್ ಭವ್ಯನೇ ನಾಮಿನೇಟ್ ಮಾಡ್ತಾರೆ. ಮತ್ತೆ ಶಿಶಿರ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಭವ್ಯ ಅವ್ರು ಕೊಡೋದು ರೀಸನ್ನು 2 ವೀಕಿಂದ ನಿಮ್ಮ ಪರ್ಫಾರ್ಮೆನ್ಸ್ ಕಾಣ್ತಿಲ್ಲ ಅಂತ. ನಿಜವಾಗ್ಲೂ ಶಿಶಿರ್ ಅವ್ರ ಪರ್ಫಾರ್ಮೆನ್ಸು ಎಲ್ಲೂ 2 ವೀಕಿಂದ ಕಾಣ್ತಾ ಇಲ್ಲ. ಮತ್ತೆ ಎಲ್ಲ ಮೋಕ್ಷಿತಾ, ಐಶ್ವರ್ಯ ಮತ್ತೆ ಶಿಶಿರ್ ಒಂದಾಗಿದ್ದಾರೆ ಹೊರತು ಇನ್ನು ಬೇರೆಯವ್ರ ಜೊತೆ ಅಷ್ಟಕ್ಕಷ್ಟೇ ಮಾತಾಡೋದು. ವೆಜಿಟಬಲ್ ಕಟ್ ಮಾಡಬೇಕಾದ್ರೆ ಏನೋ ರೇಷನ್ ಬಂದಾಗ ಭವ್ಯ ಅವ್ರಿಗೆ ಮತ್ತೆ ಶಿಶಿರ್ ಅವ್ರಿಗೆ ಸ್ವಲ್ಪ ಜಗಳ ಆಯ್ತಂತೆ. ಅದನ್ನು ವ್ಯಕ್ತಪಡಿಸ್ತಾರೆ. ಆಗ ನಮ್ಮ ಶಿಶಿರ್ ಅವ್ರು ಇದ್ಬಿಟ್ಟು ಅಲ್ಲಿ ನನಗೆ ನಡೆದಿರೋದು ಒಂದು ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಅಷ್ಟೇ ಅಂತಾರೆ. ಅದನ್ನ ಭವ್ಯ ಅವರು ಗಟ್ಟಿಯಾಗಿ ಹೇಳ್ಬೋದಾಗಿತ್ತು. ಬಟ್ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳಕ್ಕೆ ಮೋಸ್ಟ್ಲಿ ಯಾಕೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರ್ಬೋದು ಅಂದ್ರೆ ಇವರೇ ಭವ್ಯ ಅವರೇ ಒಂದು ಲೀಡರ್ಶಿಪ್ ಆಗಲಿ ಯಾರು ಯಾವ್ಯಾವ ಆಟ ಆಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಭವ್ಯ ಅವರೇ ಆಪರ್ಚುನಿಟಿ ಕೊಟ್ಟಿಲ್ಲ ಶಿಷ್ಯರ್ ಅವ್ರಿಗೆ. ಸೊ ಅಲ್ಲಿ ಒಂದು ವಾದ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ರ ಅಂತ ಅನ್ನಿಸ್ತು. ಸೊ ಭವ್ಯ ಅವರೇ ನಾಮಿನೇಟ್ ಆಗ್ತಾರೆ. 2 ಸಲ ಐಶು ಮತ್ತೆ ಭವ್ಯ ಇಬ್ರು ಐಶು ಮತ್ತೆ ಶಿಷ್ಯರು ನಾಮಿನೇಟ್ ಮಾಡಿದಾಗ ಭವ್ಯ ಅವರೇನೆ ನಾಮಿನೇಟ್ ಆಗ್ತಾರೆ. ಮಂಜಣ್ಣ ಅವರು ಇವ್ರು ಯಾವ್ದು ರೀಸನ್ ಒಪ್ಪಲಿಲ್ಲ. ಬಟ್ ಅಲ್ಲಿ ನಮಗೆ ಐಶು ಅವ್ರ ರೀಸನ್ ಒಪ್ಕೊಳ್ಳಂಗಿತ್ತು ಅಂತ ನನಗನ್ನಿಸ್ತು. ಬಟ್ ಆದ್ರೂ ಒಪ್ಪದಂಗೆ ನಾಮಿನೇಟ್ ಮಾಡಿದ್ರ ಅಂತ ನನಗನ್ನಿಸ್ತು. ನೆಕ್ಸ್ಟ್ ಹನುಮಂತ್ ಅವ್ರು ನಾಮಿನೇಷನ್ ಮಾಡ್ತಾರೆ. ಹನುಮಂತ್ ಅವರು ನಾಮಿನೇಷನ್ ಮಾಡಕ್ಕೆ ಬಂದಾಗ ಶೋಭಾ ಶೆಟ್ಟಿಗೆ ಕೊಟ್ಟಂತ ರೀಸನ್ ತುಂಬಾ ವರ್ತ್ ಆಗಿತ್ತು. ನೀನು ಒಂದು ಲೀಡರ್ಶಿಪ್ ತಗೊಂಡೆ ಅಂದ್ರೆ ಆ ಲೀಡರ್ಶಿಪ್ನ ಹ್ಯಾಂಡಲ್ ಮಾಡಕ್ಕೆ ಬರಲಿಲ್ಲ. ಪ್ರತಿಯೊಂದು ಮಾತಿಗೂ ಎದ್ದೆದ್ದು ಹೋಗ್ತಾ ಇದ್ದೆ. ಹೌದು, ಲೀಡರ್ಶಿಪ್ ಅಂತ ಬಂದಾಗ ಆದ್ರೆ ಎಲ್ಲರನ್ನೂ ಸಮಾಧಾನ ಮಾಡಿ ಎಲ್ಲರಿಗೂ ಒಂದು ಟ್ರಿಕ್ ಯೂಸ್ ಮಾಡಿಕೊಂಡು ಸಮಾಧಾನ ಮಾಡೋದು ಒಂದು ಲೀಡರ್ಗೆ ಇರೋ ಕ್ವಾಲಿಟಿ. ಬಟ್ ಅದರಲ್ಲಿ ಶೋಭಾ ಶೆಟ್ಟಿ ಫೇಲ್ ಆದ್ರು, ಎದ್ದೆದ್ದು ಹೋಗ್ತಾ ಇದ್ರು. ಅದನ್ನ ಬಿಟ್ರೆ ಇನ್ನು ರಜತ್ತು ಮತ್ತೆ ನಮ್ಮ ಮಂಜಣ್ಣವರೇ ಆಟ ಆಡ್ಸಿದ್ದು. ನಿನ್ನ ಆಟ ಎಲ್ಲೂ ಕಾಣಲಿಲ್ಲ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಪಾಯಿಂಟ್ ಇಟ್ಕೊಂಡು ಬಂದು ಮಾತಾಡಿದ್ರು ಅಂತ ನನಗನ್ನಿಸ್ತು. ಅಲ್ಲಿ ಶೋಭಾ ಶೆಟ್ಟಿ ಅವರು ಹಂಗಾದ್ರೆ ನಿಮ್ಮ ಆಟ ಕಾಣ್ಲಿಲ್ವಾ ಅಂತ ಕೇಳೋದು ಕಾಮಿಡಿ ಅನ್ನಿಸ್ತು. ಯಾಕಂದ್ರೆ ಹನುಮಂತ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಲಾಸ್ಟ್ ವಾರ. ಅಲ್ಲೇ ಫೇಲ್ ಆದ್ರು ಅಂತ ಅನಿಸ್ತು. ಹನುಮಂತ್ ಅವರ ಅಯ್ಯೋ ಈ ಮಾತು ಕೇಳ್ತಾ ಇದ್ದೀರಿ ಅಂದ್ರೆ ಇನ್ನು ರಾಜರೇ ನಿಮ್ಗೆ ಬಿಟ್ಟಿದ್ದೀನಿ ಎಲ್ಲ ಅಂತ ಹೇಳ್ತಾರೆ. ತುಂಬಾ ಕಾಮಿಡಿ ಆಗಿತ್ತು. ಬಟ್ ತುಂಬಾ ವ್ಯಾಲಿಡ್ ಪಾಯಿಂಟ್ ಮಾತಾಡಿದ್ರು ಹನುಮಂತ್ ಅವರು ಅಂತ ಹೇಳ್ಬೋದು. ಸೊ ಶೋಭಾ ಶೆಟ್ಟಿ ಅವರು ನಾಮಿನೇಟ್ ಆಗ್ತಾರೆ. ನೆಕ್ಸ್ಟ್ ಸುರೇಶ್ ಅವ್ರನ್ನ ನಾಮಿನೇಷನ್ ಮಾಡ್ತಾ 9 ವಾರ ಆದ್ರೂ ಕೂಡ ನಿಮಗೆ ರೀಸನ್ ಕೊಡಕ್ ಬರಲ್ಲ ಅಂತಾರೆ. ಹೌದು, 9 ವಾರ ಆದ್ರೂ ಕೂಡ ರಜತ್ ಅವರು ನನಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನಿಸ್ತಾರೆ ಅಂತ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಸುರೇಶ್ ಅವರು ಕ್ರೇಜಿ ಅಂತ ಅನ್ನಿಸ್ತು. ರೀಸನ್ ಕೊಡೋದ್ರಲ್ಲಿ ಡೆಫಿನೆಟ್ಲಿ ಮಾತಾಡೋದ್ರಲ್ಲಿ ಸುರೇಶ್ ಅವರು ಖಂಡಿತ ಇಂಪ್ರೂವ್ ಆಗಬೇಕು. ಫಿಸಿಕಲ್ ಟಾಸ್ಕ್ ಅಲ್ಲಿ ಓಕೆ ಹಂಗೆ ಆಡ್ತಾರೆ. ಬಟ್ ರೀಸನ್ ಕೊಡೋದ್ರಲ್ಲಿ ಖಂಡಿತ ಅವರು ಇಂಪ್ರೂವ್ ಆಗಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ ಸುರೇಶ್ ಅವರಿಗೆ. ಅಷ್ಟೇ ಅಲ್ಲದೆ ಆಟದಲ್ಲಿ ಝೀರೋ ಅಂತಾರೆ ಹನುಮಂತ್ ಅವರು. ಈ ಪಾಯಿಂಟ್ನ ನಾನು ಖಂಡಿತ ಒಪ್ಪಲ್ಲ. ಆಟದಲ್ಲಿ ಯಾವತ್ತೂ ಸುರೇಶ್ ಅವರು ಝೀರೋ ಆಗಿಲ್ಲ. ಯಾಕಂದ್ರೆ 3 ಟಾಸ್ಕು ಕಾಲು ನೋವಿದ್ರು ಕೂಡ ಅವರು ಆಡ್ತಾರೆ. ಫಸ್ಟ್ ಟಾಸ್ಕಲ್ಲಂತೂ ಪಲ್ಲಕ್ಕಿ ಟಾಸ್ಕಲ್ಲಿ ಸೂಪರಾಗಿ ಕೋಆಪರೇಟ್ ಮಾಡ್ತಾರೆ. ಸೆಕೆಂಡ್ ಟಾಸ್ಕಲ್ಲಿ ಬಾಲ್ ಟಾಸ್ಕಲ್ಲಿ ಅದು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಗೇಮಿಂದ ಆಚೆ ಹೋಗ್ತಾರೆ. ಇನ್ನು ಥರ್ಡ್ ಟಾಸ್ಕಲ್ಲಿ ನೀರುಗ್ಗ ಟಾಸ್ಕಲ್ಲಿ ಅಲ್ಲಿ ನಿಂತ್ಕೊಳ್ತಾರೆ. ಅವ್ರಿಗೆ ಹಿಡಿಯಕ್ಕೆ ಆಗಲ್ಲ ಅಂತ ಬಿಡ್ತಾರೆ. ಬಟ್ ಪ್ರಯತ್ನ ಪಟ್ಟಿದ್ದಂತೂ ನಿಜಾನೇ. ಸೊ ಅಲ್ಲಿ ಝೀರೋ ಅಂತ ಮಾತ್ರ ನಾವು ಹನುಮಂತ್ ಹೇಳಿದ ಪಾಯಿಂಟ್ ಒಪ್ಪಕ್ಕಾಗಲ್ಲ. ಬಟ್ ಆದ್ರೂ ಕೂಡ ನಮ್ಮ ಮಂಜಣ್ಣ ಒಪ್ಬಿಟ್ಟು ಇವ್ರನ್ನ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದು ನನಗೆಲ್ಲೋ ಸ್ವಲ್ಪ ಎಡುವುದರ ಮಂಜಣ್ಣ ಅಂತ ಅನ್ನಿಸ್ತು. ನೆಕ್ಸ್ಟು ಹೈಲೈಟ್ ನಾಮಿನೇಷನು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರದ್ದು. ಇವರಿಬ್ಬರದು ಅಂತೂ ನಾನು ಮಾತಾಡಲೇಬೇಕು. ಮೋಕ್ಷಿತಾ ಅವರು ಹೇಳೋದು 2 ಮುಖ ಇರೋರು ಅಂತ ನಾನು ಬಂದ ತಕ್ಷಣವೇ ನಾನು ಸ್ವಲ್ಪ ವೀಕ್ ಹಿಂದೆ ಹೇಳಿದ್ದೆ. ಆ ಮಾತಿಗೆ ನಾನು ಇವತ್ತು ಕೂಡ ಸ್ಟಿಕ್ ಆನ್ ಆಗ್ತೀನಿ. ನಾನು ಮಂಜಣ್ಣ ಅಂದರೆ ಇಷ್ಟ ಆಗಲ್ಲ, ಮಂಜಣ್ಣ ಹಂಗೆ ಹಿಂಗೆ ಅಂತ ಮಾತಾಡೋ ವ್ಯಕ್ತಿ ಮಂಜಣ್ಣ ಯೂಸ್ಲೆಸ್ಸು. ಈಚೆ ಇಲ್ಲಿ ಮಾತ್ರನೇ ಅಷ್ಟೊಂದು ಬಿಲ್ಡಪ್ಪು, ಆಚೆ ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿರ್ತಾರೆ, ಹಂಗೆ ಹಿಂಗೆ ಅಂತ ಮಾತಾಡಿರೋ ತ್ರಿವಿಕ್ರಮು ಈಗ ಮಂಜಣ್ಣನ ಜೊತೆನೇ ಚೆನ್ನಾಗಿ ನಗ್ನಕ್ಕೊಂಡು ಓಡಾಡ್ಕೊಂಡು ಇದ್ದಾರೆ. ಸೊ ಇವರು ನನಗೆ ನಿಜವಾಗ್ಲೂ 2 ಮುಖ ಇರೋರು ಅಂತಾನೆ ನನಗೆ ಕಾಣಿಸ್ತಾರೆ ಅಂತ ಬಂದ್ಬಿಟ್ಟು ಒಂದು ಹೇಳ್ತಾರೆ. ಅಷ್ಟೇ ಅಲ್ದೇ ಈ ವಾರ ನನಗೆ ಅವರ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಹೌದು, ಆಕ್ಚುಲಿ ತ್ರಿವಿಕ್ರಮ್ ಅವರ ಪರ್ಫಾರ್ಮೆನ್ಸು ಪ್ರತಿ ವಾರದಲ್ಲಿ ಇದ್ದಂಗೆ ಈ ವಾರ ಇಲ್ಲ, ಒಂದು ಸ್ವಲ್ಪ ಅಂತೂ ಕಡಿಮೆ ಆಯಿತು ಅಂತ ನನಗೂ ಅನ್ನಿಸ್ತು. ಮೋಸ್ಟ್ಲಿ ಅದಕ್ಕೆ ರೀಸನ್ ಅವ್ರಿಗೆ ಯಾರು ಸಪೋರ್ಟ್ ಮಾಡದೇ ಇರೋರು ಅಂತ ಕೂಡ ಇರ್ಬೋದು. ಅದಕ್ಕೆ ನಮ್ಮ ತ್ರಿವಿಕ್ರಮ್ ಇದ್ಬಿಟ್ಟು ನಾನು ಈ ಮನೆಯಲ್ಲಿ ಲೀಸ್ಟ್ ಆಗಿ ಕನ್ವರ್ಸೇಷನ್ ಮಾಡಿರೋದು ಅಂದರೆ ಇವರೇ ಅನಿಸುತ್ತೆ. ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಅಂತ ಬಿಟ್ಟರೆ ಇನ್ನು ಇವ್ರ ಮಧ್ಯ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ನಾಮಿನೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ನಮ್ಮ ಇವರು ನಾಮಿನೇಟ್ ಆಗ್ತಾರೆ, ನಮ್ಮ ತ್ರಿವಿಕ್ರಮ್ ಅವರು. ನೆಕ್ಸ್ಟ್ ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೀವು ಕಂಪ್ಲೀಟ್ ಕ್ಯಾಪ್ಟನ್ಸಿ ನಿಮ್ದು ಏನಿತ್ತು ಅದನ್ನು ಪೂರ್ತಿ ತ್ರಿವಿಕ್ರಮ್ ಅವರೇ ಲೀಡ್ ಮಾಡಿದ್ರಾ ಅಂತ ನನಗನ್ನಿಸ್ತು. ನಿಮ್ಮ ಯಾವುದೇ ಒಂದು ಲೀಡರ್ಶಿಪ್ಪು ಕೂಡ ನನಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಅವರ ಬಾಂಡ್
ಅಲ್ಲಿ ನಮ್ಮ ಭವ್ಯ ಗೌಡ ಅವರು ಎಕ್ಸ್‌ಪ್ಲೇನ್ ಮಾಡಿದ್ರು. ಹೌದು, ನನಗೆ ತ್ರಿವಿಕ್ರಮ್‌ಗೆ ತುಂಬಾ ಒಂದು ಒಳ್ಳೆ ಬಾಂಡ್ ಇದೆ. ನಾನು ಆಟ ಆಡಿದ್ದೀನಿ. 1750 ಅಂತ ಬಂದಾಗ ಬೇಡ ಅಂತ ಹೇಳಿದ್ದು ಮಂಜಣ್ಣನ ನೀವು. ಈಗ ಬಂದ್ಬಿಟ್ಟು ನನ್ನೇ ನಾಮಿನೇಟ್ ಮಾಡ್ತಾ ಇದ್ದೀರಾ. ಬಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಭವ್ಯ ಗೌಡ ಅವರು ಡಿಫೆಂಡ್ ಮಾಡ್ಕೊಳ್ಳೋದ್ರಂತಲ್ಲಂತೂ ಫೇಲ್ ಆದ್ರು. ಅಲ್ಲಿ ನಮ್ಮ ಇವರು ಸಕ್ಸಸ್‌ಫುಲಿ ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ ಮತ್ತೆ ಭವ್ಯ ಅವ್ರನ್ನ. ಅಲ್ಲಿ ನಮಗೆ ಮಂಜಣ್ಣ ಅವರು ಸ್ವಲ್ಪ ಮೋಸ ಮಾಡ್ತಿದ್ದಾರೆ ಅಂತಂತೂ ಮೋಕ್ಷಿತಾ ಮತ್ತೆ ಗೌತಮಿನ ಸೇವ್ ಮಾಡಕ್ಕೆ ಡೆಫಿನೆಟ್ಲಿ 100% ಅಲ್ಲಿ ಟ್ರೈ ಮಾಡಿದ್ರು. ಆಕ್ಚುಲಿ ನಮ್ಮ ಮಂಜಣ್ಣ ಅವರು ಲಾಸ್ಟ್‌ವರೆಗೂ ಮೋಕ್ಷಿತಾನ ನಾಮಿನೇಟ್ ಮಾಡಿರಲಿಲ್ಲ. ನಮ್ಮ ತ್ರಿವಿಕ್ರಮ್ ಅವರು ಯಾವಾಗ ಬಂದು ನಾಮಿನೇಟ್ ಮಾಡ್ತಾರೋ ಆವಾಗ್ಲೇನೆ ಅವರು ಒಂದು ನಾಮಿನೇಷನ್‌ನ ಒಪ್ಪಿದ್ದು. ಅದಾದ್ಮೇಲೆ ನಮ್ಮ ಭವ್ಯ ಗೌಡ ಅವರು ಒಂದು ಅವಾಜ್ ಹಾಕ್ತಾರೆ. ನಿಮ್ಮ ವಿಚಾರಕ್ಕೆ ಯಾರಾದ್ರೂ ಇನ್ನು ಮುಂದೆ ಬಂದ್ರೆ ಅಂತ ಅಂದ್ಬಿಟ್ಟು ಮೋಕ್ಷಿತಾ ಅವರು ಹೇಳಿರ್ತಾರಲ್ಲ, ತ್ರಿವಿಕ್ರಮ್ ಎಲ್ಲಾರು ಆಗಿತ್ತು, ನಿಮ್ಮ ಯಾವುದೋ ಒಂದು ಸ್ಟ್ಯಾಂಡ್ ಕಾಣಿಸ್ತಿಲ್ಲ ಅಂತ ಅಂದಾಗ ಅದಕ್ಕೆ ನಮ್ಮ ಭವ್ಯ ಗೌಡ ಅವರು ಈ ತರ ಒಂದು ಅವಾಜ್ ಹಾಕ್ತಾರೆ. ನೆಕ್ಸ್ಟ್ ಮೋಕ್ಷಿತಾ, ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ. ನಂಬಿಕೆಗೆ ಈ ಮನೆಯಲ್ಲಿ ಅರ್ಹರಿಲ್ಲ ಅಂತ ಯಾರಾದ್ರೂ ಅನ್ಸ್ತಾರೆ ಅಂದ್ರೆ ನನಗೆ ಅದು ಮೋಕ್ಷಿತ ಅವರೇನೆ. ಮಂಜಣ್ಣ ಅಂತಾರೆ, ಗೌತಮಿ ಅಂತಾರೆ, ಬಟ್ ಅವ್ರ ಬಗ್ಗೆನೆ ಹಿಂದೆ ಮುಂದೆ ಬಂದು ಮಾತಾಡ್ತಾರೆ. ಅವ್ರ ಒಂದು ವಿಚಾರಕ್ಕೆ, ಅವ್ರ ಒಂದು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಮೋಕ್ಷಿತ ಒಂಥರ ಇರ್ತಾರೆ. ಅವ್ರಿಗೆ ಒಂದು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಆಪೋಸಿಟ್ ಆಗಿ ಹೋದ್ರೆ ಇನ್ನೊಂಥರ ಮೋಕ್ಷಿತಾನೇ ಆಚೆ ಬರ್ತಾರೆ. ಮತ್ತೆ ಧರ್ಮ ಅವ್ರ ಕಾಲ್ ನಾನು ತಗೊಂಡಿಲ್ಲ. ಈ ಮನೆಯಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಬಿಟ್ರೆ ಈ ಮನೆಯಲ್ಲಿ ಇದು ವ್ಯಕ್ತಿ ಇದ್ದಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಲೆಫ್ಟ್ ಅಂಡ್ ರೈಟ್ ಕೊಟ್ರು ಅಂತ ಅನ್ನಿಸ್ತು. ಎರಡು ತಲೆ ನಾಗರಾವು ಇವರು, ನನ್ನ ಗೋಮುಖ ವ್ಯಾಘ್ರ ಅಂತಾರೆ, ಬಟ್ ಎರಡು ತಲೆ ನಾಗರಾವು ಇವರು ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆನೆ ನಮ್ಮ ಮೋಕ್ಷಿತ್ ಅವರು ತ್ರಿವಿಕ್ರಮ್ನ ಯಾಕೆ ನಾಮಿನೇಟ್ ಮಾಡಿದ್ರು ಅಂದಾಗ ನಾನು ಪಾಯಿಂಟ್ಸ್ ಓದಕ್ಕೆ ಆಗ್ಲಿಲ್ಲ. ಅಲ್ಲಿ ನಾನು ನಿಮ್ಮ ಹಿಂದೆ ಬರ್ಲಿಲ್ಲ, ನೀವು ನನ್ನ ಹಿಂದೆ ಬಂದಿದ್ದು. ಆಟ ಆಡೋಣ, ಎಲ್ಲರೂ ಚೆನ್ನಾಗಿರೋಣ ಅಂತ ಬಂದು ನೀವು ನನ್ನ ಹಿಂದೆ ಬಂದಿದ್ದು. ನಾನು ನಿಮ್ಮ ಹಿಂದೆ ಬರ್ಲಿಲ್ಲ. ಇವಾಗ್ಲೂ ನಾನು ಸ್ಟಿಕ್ ಆನ್ ಆಗ್ತಾ ಇದ್ದೀನಿ, ನಿಮ್ಮ ಜೊತೆ ಆಟ ಆಡಕ್ಕೆ ಇಷ್ಟ ಇಲ್ಲ. ಆ ಥರ ಮಂಜಣ್ಣ ಅಂತೀರಾ, ಮಂಜಣ್ಣ ಹಿಂದೆ ಮುಂದೆನೆ ಮಾತಾಡ್ತೀರಾ, ಮಂಜಣ್ಣ ಹಂಗೆ ಹಿಂಗೆ ಅಂತೀರಾ, ಅವ್ರ ಜೊತೆ ನಕ್ಕೊಂಡು ಚೆನ್ನಾಗಿರ್ತೀರಾ, ಧರ್ಮ ಅಂತ ಅಷ್ಟು ಉತ್ತಮ ಕೊಡ್ತೀರಾ, ಧರ್ಮ ಅವ್ರನ್ನ ಕೂಗ್ಬೇಡಿ ಅಂತ ಭವ್ಯಗೆ ನೀವೇ ಸ್ಟಾಪ್ ಮಾಡಿಸ್ತೀರಾ ಅಂತ ಎಲ್ಲ ರೀಸನ್ ಕೊಟ್ಟಾದ್ಮೇಲೆ ನಮ್ಮ ತ್ರಿವಿಕ್ರಮ್ ಅವ್ರು ಬಂದು ಈ ತರ ರೀಸನ್ ಹೇಳಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಬಿಟ್ರೆ ನಿಮ್ಮ ಮನೆಗೆ ನೀನ್ ಇದೆಯಾ ಅಂತ ಕೂಡ ನನಗೆ ಗೊತ್ತಿಲ್ಲ ಅಂದ್ರಲ್ಲ, ಸೂಪರ್ ಅಂತ ಅನ್ನಿಸ್ತು. ಲೆಫ್ಟ್ ಅಂಡ್ ರೈಟ್ ಕೊಟ್ರು ಅಂತ ಅನ್ನಿಸ್ತು ನನಗೆ. ನೀನು ಎರಡು ತಲೆ ನಾಗರಾವು, ನಾನಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮಂಜಣ್ಣ ಒಪ್ಪುತ್ತಾರೆ, ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ. ಅಲ್ಲಿ ನಂಬಿಕೆ ದ್ರೋಹ ಅನ್ನೋದು ಆಗಿದೆ ಅಲ್ಲ ಕಂದ ಅಂತ ಹೇಳ್ಬಿಟ್ಟು ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ. ಅಟ್ಲೀಸ್ಟ್ ಇವಾಗಾದ್ರೂ ಮಾಡಿದ್ರಲ್ಲ ಗುರು ಪುಣ್ಯಾತ್ಮ ಅಂತ ಅನ್ನಿಸ್ತು. ಮತ್ತೆ ಐಶ್ವರ್ಯನ ನಾಮಿನೇಟ್ ಮಾಡ್ತಾ ಅವ್ರು ಕೊಡೋ ರೀಸನ್ ಬಂದ್ಬಿಟ್ಟು ಧರ್ಮ ಹೋಗ್ಬೇಕು ಅಂತ ಅಂತೀರಾ. ಚೈತ್ರ ಮತ್ತೆ ಧರ್ಮನ ಇಟ್ಟಾಗ ಧರ್ಮ ಹೋದ ತಕ್ಷಣ ಗುಳು ಅಂತ ನಗ್ತೀರಾ, ಇದು ಫೇಕ್ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ನಮ್ಮ ಐಶ್ವರ್ಯ ಬಂದ್ಬಿಟ್ಟು ಪ್ರೊಫೆಷನ್ ಬೇರೆ ಪರ್ಸನಲ್ ಬೇರೆ ಅಂತೆ. ಅಲ್ಲಿ ಬಿಗ್ ಬಾಸ್ ಅನ್ನೋದು ಪ್ರೊಫೆಷನ್ ಅಮ್ಮ, ನೀನ್ ಪ್ರೊಫೆಷನ್ ಒಳಗಡೆ ಹೋಗಿದ್ಯಾ, ಪ್ರೊಫೆಷನಲ್ ಆಗೇ ಇರ್ಬೇಕು, ಎರಡು ಮಿಕ್ಸ್ ಮಾಡ್ಕೊಂಡು ಟಾಪಿಕ್ ನ ಡೈವರ್ಟ್ ಮಾಡ್ಬೇಡಮ್ಮ ಅಂತ ಅನ್ನಿಸ್ತು. ಅಲ್ಲಿ ನಮ್ಮ ಮಂಜಣ್ಣನೇ ಪ್ರತಿಯೊಂದು ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿದ್ರ ಐಶುಗೆ ಅಂತ ಅನ್ನಿಸ್ತು. ನಮ್ಮ ಮಂಜಣ್ಣ ರೀಸನ್ ಹೇಳ್ತಾರೆ, ನೋಡಿ ಒಂದು ಇದನ್ನ ದುಡ್ಡು ಕೂಡ ಕಳ್ಕೊಂಡು ನಿಮ್ಮ ಗ್ರೂಪ್ಗೆ ಒಂದು ಕಪ್ಪು ಚುಕ್ಕೆ ಅನ್ನೋದು ಆಗಿದ್ದೀರಾ. ಮತ್ತೆ ಲಾಸ್ಟ್ ಟೈಮು ನಾಮಿನೇಷನ್ಗೆ ಬಂದಾಗ ಜೋಡಿ ಟಾಸ್ಕ್ ಆಡ್ತಿರ್ಬೇಕಾದ್ರೆ ತ್ರಿವಿಕ್ರಮ್ ಧರ್ಮ ಅವರು ನಿಮ್ಮನ್ನ ಸೇವ್ ಮಾಡಿರ್ತಾರೆ. ಆ ಪಾಯಿಂಟ್ನ ನೀವು ಗುರ್ತಿಟ್ಕೊಂಡು ಅವ್ರ ಹೆಸರಿಗೆನೆ ನೀವು ಲಾಸ್ಟ್ ವರ್ಗೂ ಸ್ಟಿಕ್ ಆನ್ ಆಗ್ಬೇಕಾಗಿತ್ತು, ನಂಬಿಕೆಗೆ ಅರ್ಹರಾಗಬೇಕಾಗಿತ್ತು. ಬಟ್ ಅಲ್ಲಿ ನೀವು ಧರ್ಮನ ಬಿಟ್ಕೊಟ್ಟಿದ್ದು ನನಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಐಶ್ವರ್ಯ ನಾಮಿನೇಟ್ ಮಾಡ್ತಾರೆ. ಈ ತರ ಗುರು ನಾಮಿನೇಷನ್ ರೀಸನ್ ಕೊಡ್ಬೇಕಾಗಿರೋದು. ಮಂಜಣ್ಣ ಸೂಪರ್ ಅನ್ಸಿದ್ರು ಐಶ್ವರ್ಯನ ನಾಮಿನೇಟ್ ಮಾಡ್ಬೇಕಾದ್ರೆ ನನಗೆ. ನೆಕ್ಸ್ಟ್ ನಮ್ಮ ಚೈತ್ರಕ್ಕ ಬರ್ತಾರೆ. ಚೈತ್ರಕ್ಕಂತೂ ಒಂದು ದೊಡ್ಡ ಕಾಮಿಡಿ ನಾಮಿನೇಷನ್ ಅಂತಾನೆ ಹೇಳ್ಬೋದು. ರಜತ್ ಅವರೇ ಅದನ್ನ ಸೃಷ್ಟಿ ಮಾಡಿದ್ದು ಆಕ್ಚುಲಿ. ರಜತ್ ಅವರು ಬಿಗ್ ಬಾಸ್ನ ನನ್ನ ಬಾಸ್ ಅಂತೀರಾ, ಅದು ನನಗೆ ಯಾವುದು ವ್ಯಂಗ್ಯ, ಯಾವುದು ಗೌರವ, ಯಾವುದು ಕಳಪೆ ಅನ್ನೋದು ನನಗೆ ಗೊತ್ತಾಗುತ್ತೆ. ನೀವು ಬೇಕು ಅಂತಾನೆ ನನಗೆ ಬಾಸ್ ಅಂತ ಹೇಳ್ದು ನನಗೆ ಅಗೌರವದಿಂದ ಟ್ರೀಟ್ ಮಾಡ್ತೀರಾ ಅಂತ ಅನ್ಸುತ್ತೆ. ಅದಾದ್ಮೇಲೆ ನೀವು ಜೈಲಿಗೆ ಹೋಗ್ತೀರಾ, ಜೈಲಿಗೆ ಹೋಗ್ಬಿಟ್ಟು ಜೈಲಿಂದ ಆಚೆ ಬರ್ಬೇಕಾದ್ರೆ ಎಲ್ಲರಿಗೂ ತಾಯ್ತ ಕಟ್ಟಿಸ್ತೀನಿ, ನಿಮ್ಗಂತೂ ತಾಯ್ತ ಕಟ್ಸೆ ನಾನು ಹೋಗೋದು ಅಂತೀರಾ. ಇದೆಲ್ಲ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ನಾಮಿನೇಷನ್ ಕೊಡ್ತಿರ್ಬೇಕಾದ್ರೆ ಆ ಕಡೆ ಇದ್ಬಿಟ್ಟು ನಮ್ಮ ಇವರು ರಜತ್ ಅವರು ತಾಯ್ತ ಕಟ್ಸೋಕ್ಕೋಸ್ಕರ ನನ್ನ ನಾಮಿನೇಟ್ ಮಾಡ್ತಾರಂತೆ ಗುರು, ಅದಕ್ಕೆ ಇವ್ರು ನಮ್ಮ ಬಾಸು ಅಂತ ಅನ್ನೋದು. ಮತ್ತೆ ಇವರು ರೀಸನ್ ಕೊಡ್ತಿರ್ಬೇಕಾದ್ರೆ ಫಸ್ಟ್ ರೀಸನ್ ನಾನು ಏನಂತ ಹೇಳ್ದೆ, ಹಾ ಬಾಸ್ ಅನ್ನೋದಕ್ಕೆ ನನ್ನ ನಾಮಿನೇಟ್ ಮಾಡ್ತಾರಂತೆ, ಅದಕ್ಕೆ ಇವ್ರು ನಮ್ಮ ಬಾಸು. ಇವತ್ತು ಹೇಳ್ತೀನಿ ಕೇಳ್ಕೊಳ್ಳಿ ಬಾಸು, ನಿಮ್ಮನ್ ಮನೆಯಿಂದ ಆಚೆ ಕಳ್ಸೋವರೆಗೂ ನಾನು ಈ ಮನೆಯಿಂದ ಆಚೆ ಹೋಗಲ್ಲ ಬಸ್ಸು, ಅಲ್ಲಿವರೆಗೂ ನೀವು ನಮ್ಮ ಬಾಸೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ಅದನ್ನ ಟರ್ನ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಮತ್ತೆ ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಕಾಮಿಡಿ ಅನ್ನಿಸ್ತು. ಇದನ್ನ ಮಂಜಣ್ಣ ಕಾಮಿಡಿ ಮಾಡಿದ್ರು ಅಂತ ಅನ್ನಿಸ್ತು. ಒಂದು ದೊಡ್ಡ ವಿಚಾರ ಅಂತ ಬಂದಾಗ ಇಡೀ ಮನೆ ನನಗೆ
ಕಡಿಮೆಗೆ ಸ್ವೀಕರಿಸಿದ್ರು ಅಂತ ಅಂದಾಗ, ಇವಾಗೇನಮ್ಮ ಮನೇನ ನಾಮಿನೇಟ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ಅದಾದ್ಮೇಲೆ ಐಶು ಮತ್ತೆ ಗೌತಮಿ ಅವರು ನನ್ನನ್ನ ಸಪರೇಟ್ ಆಗಿ ಕದಿಯಕ್ಕೆ ಪ್ರಯತ್ನ ಪಟ್ಟಾಗ ಅಂತಂದ್ರೆ, ಓ ಇವಾಗ ಗೌತಮಿ ಮತ್ತೆ ಇವ್ರದ್ದು ನಾಮಿನೇಷನ್ ಅಂತ ಅಂದ್ಬಿಟ್ಟು ಎಲ್ಲೋ ಚೈತ್ರ ಅವ್ರನ್ನ ನಾಮಿನೇಷನ್ ಮಾಡಕ್ಕೆ ಬಿಡ್ಲಿಲ್ವಾ ಗುರು ಅಂತ ಅನ್ನಿಸ್ತು. ಮತ್ತಾದ್ಮೇಲೆ ಇವಾಗ ಟೈಮ್ ಇದೆ ಅಂತ ನಾನು ಈ ಪಾಯಿಂಟ್ ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಓ ಅಂದ್ರೆ ಟೈಮ್ ಪಾಯಿಂಟ್ಸ್ ಇಲ್ಲ ಅಂತ ಹೇಳ್ತಿದ್ಯಾ, ಟೈಮ್ ಇದೆಯಾ ಅಂತ ಹೇಳ್ತಾ ಇದ್ಯಾ ಅಂತ ಕಾಲ್ ಎಳೆಯೋದಾಗ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮತ್ತೆ ದುಡ್ಡು ವಿಚಾರದಲ್ಲಿ ನನಗೆ 50-50 ಕೊಡು, ನಿಮ್ ಟೀಮಲ್ಲೇ ಕದಿ ಅಂತ ಹೇಳಿದ್ರು ಗೋಲ್ಡ್ ಸುರೇಶ್ ಅವರು. ಐಶ್ವರ್ಯ ಅದು ಕದ್ದಾಗ 50-50 ಅಂತ ಕೂಡ ನನಗೆ ಬಂದು ಕೇಳಿದ್ರು ಅಂದಾಗ, ಅಲ್ಲಿ ಸುರೇಶ್ ಅವರು ನಮ್ ಟೀಮ್ ಅವ್ರದಲ್ಲ, ನನ್ನ ಹತ್ರ ಇದ್ರೆ ಸಪೋರ್ಟ್ ಆಗುತ್ತೆ ನಮ್ ಟೀಮ್ಗೆ ಅಂತ ಕೇಳ್ದೆ ಅಂತ ಅವ್ರು ಕವರ್ ಅಪ್ ಮಾಡ್ಕೊಂಡು ಅವರೇ ನಗೋದು. ಸಿಕ್ಕಾಪಟ್ಟೆ ಕಾಮಿಡಿ ಅನ್ನಿಸ್ತು. ಇಬ್ರು ಮಂಜಣ್ಣ ಇಬ್ರು ನಾಮಿನೇಟ್ ಮಾಡಿದಾಗೂ ಕೂಡ ಚೈತ್ರನೇ ನಾಮಿನೇಟ್ ಮಾಡಿದ್ರು. ಯಾಕಂದ್ರೆ ಅವರೇ ಸೀರಿಯಸ್ ಆಗಿರ್ಲಿಲ್ಲ ಅವ್ರ ನಾಮಿನೇಷನ್ ಅಲ್ಲಿ. ಸಿಕ್ಕಾಪಟ್ಟೆ ಕಾಮಿಡಿ ಪೀಸ್ ಆಗೋದ್ರ ಅಂತ ಅನ್ನಿಸ್ತು. ಇನ್ನ ಲಾಸ್ಟ್ ಅಲ್ಲಿ ನಮ್ಮ ಧನರಾಜ್ ಅವರು ಎಲ್ಲರೂ ಅವ್ರವ್ರ ಯುದ್ಧದಲ್ಲಿ ಸ್ವಲ್ಪ ವೀಕ್ ಕಂಟೆಸ್ಟೆಂಟ್ ಆಗಿರೋರನ್ನ ಮರಿತಾ ಇದಾರೆ ಅಂತ ಅನ್ನಿಸ್ತು. ನಮ್ಮ ಧನರಾಜ್ ಅವರ ನಾಮಿನೇಷನ್ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಟಾಸ್ಕ್ ಅಲ್ಲಿ ಒಂದು ನನ್ನ ಕರ್ಕೊಳ್ತೀರಾ, ಟಾಸ್ಕ್ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನ ನೋಡಿ ತುಂಬಾ ಕಡಿಮೆಗೆನೆ ಖರೀದಿ ಮಾಡ್ತೀರಾ, ಲಾಸ್ಟ್ ರೌಂಡ್ ಅಲ್ಲಿ ಸೋಲ್ತೀರಾ, ಸೋತಾದ್ಮೇಲೆ ನನ್ನ ಹತ್ರ ಬಂದು ಹೇಳ್ತೀರಾ ನಿನ್ ಕಾಲ್ಗುಣನೇ ಆಕ್ಚುಲಿ ಈ ತರ ನನಗೆ ಸೋಲಕ್ಕೆ ಮಾಡಿದ್ದು, ನಿನ್ ಕಾಲ್ಗುಣ ಸರಿ ಇಲ್ಲ, ನೀನ್ ಬಂದಿರೋದಕ್ಕೇನೆ ನಾವು ಸೋತಿದ್ದು ಅಂತ ಅಂತೀರಾ. ಅದಾದ್ಮೇಲೆ ಡ್ಯಾಮೇಜ್ ಉತ್ತಮ ಅಂತ ಅದೇ ಧರ್ಮನ್ಗೆ ಆಕ್ಚುಲಿ ಕೂಗ್ಬೇಕಾದ್ರೆ ಸ್ಟಾಪ್ ಮಾಡಿಸಿದೆ ತ್ರಿವಿಕ್ರಮ್ ಅಂತೆ. ಅದಕ್ಕೆ ನನಗೂ ಕೂಡ ಕ್ಲಾರಿಟಿ ಇಲ್ಲ, ಆಕ್ಚುಲಿ ತ್ರಿವಿಕ್ರಮ್ ಅವರೇ ಸ್ಟಾಪ್ ಮಾಡಿಸಿದಾರೆ ಧರ್ಮ ಅವ್ರನ್ನ ಕೂಗ್ತಿರ್ಬೇಕಾದ್ರೆ ಅಂತ. ಅದಾದ್ಮೇಲೆ ಧರ್ಮನ್ಗೆ ಉತ್ತಮ ಕೊಡ್ತೀರಾ, ಇದು ಏನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಈ ಪಾಯಿಂಟ್ಸ್ ಎಲ್ಲಾನು ಕೂಡ ಒಪ್ಪಿ ಮಂಜಣ್ಣ ತ್ರಿವಿಕ್ರಮ್ನ ನಾಮಿನೇಟ್ ಮಾಡ್ತಾರೆ. ರೀಸನ್ ಕೊಡೋದು, ಯಾರಿಗಾದ್ರೂ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ರೆ ಈ ತರ ನಿನ್ ಕಾಲ್ಗುಣ ಸರಿ ಇಲ್ಲ ಅದು ಇದು ಅಂತ ಅಂದ್ರೆ ಹರ್ಟ್ ಆಗುತ್ತೆ, ನೀವೊಂದ್ ಮುಂದೆ ಆತರ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಶೋಭಾನ ನಾಮಿನೇಟ್ ಮಾಡ್ತಾ ಬರೀ 300 ರುಪೀಸ್ಗೆ ನನ್ನ ಖರೀದಿ ಮಾಡ್ತೀರಾ, ಅದಕ್ಕೆ ನನಗೇನು ಬೇಜಾರಿರಲ್ಲ. ಬಟ್ ಆದ್ರೆ ಆ ಕಾಲ್ನ ನಾನು ರಜತ್ ಹೇಳಿದ್ದಕ್ಕೆ ನಾನು ಮಾಡಿದೆ ಅಂತ ಅಂದ್ರೆ, ಕ್ಯಾಪ್ಟನ್ಸಿ ಅಂದಾಗ ನಿಮ್ಮ ಓನರ್ಶಿಪ್ ಏನಾಯ್ತು, ಮತ್ತೆ ಮಂಜಣ್ಣನ ಕ್ಯಾಪ್ಟನ್ ಆದಾಗ ಎಲ್ಲರೂ ನಾವು ರೂಮ್ಗೆ ಕಳಿಸ್ತಿರ್ಬೇಕಾದ್ರೆ ಬನ್ನಿ ಅಂತ ನಾವು ಕರಿತೀವಿ, ಬಟ್ ಆದ್ರೆ ನನಗೆ ಸುಧಾರಿಸ್ಕೋಬೇಕಂದ್ರೆ ನನಗೆ ಜಾಸ್ತಿ ಟೈಮ್ ಬೇಕು ಅಂತ ಅಂದ್ಬಿಟ್ಟು ಮಂಜಣ್ಣನ ಕ್ಯಾಪ್ಟನ್ ರೂಮ್ಗೆ ಕಳಿಸ್ಬೇಕಾದ್ರೂ ಕೂಡ ನೀವು ಜಾಯಿನ್ ಆಗ್ಲಿಲ್ಲ, ಅದು ಒಂದು ಸ್ಪಿರಿಟ್ ಅಲ್ಲ ಅಂತ ಹೇಳ್ಬಿಟ್ಟು ನಾಮಿನೇಷನ್ ಮಾಡ್ತಾರೆ. ಈ ಎರಡು ರೀಸನ್ ಕೂಡ ಸ್ವಲ್ಪ ಒಪ್ಪಂಗಿತ್ತು. ಬಟ್ ತ್ರಿವಿಕ್ರಮ್ ಅವ್ರ ರೀಸನ್ ಮಾತ್ರ ಖಂಡಿತ ಒಪ್ಪಂಗಿರ್ಲಿಲ್ಲ. ಯಾಕಂದ್ರೆ ತ್ರಿವಿಕ್ರಮ್ ಅವರು ಡಿಫೆಂಡ್ ಕೂಡ ಮಾಡ್ಕೊಳ್ತಾರೆ. ನೀನು ಹಂಗನ್ಸಿ ಅಲ್ಲಿ ಬೇಜಾರಾಯ್ತು ಅಂದಿದ್ರೆ ಇದನ್ನ ನಾನು ರಿಪೀಟ್ ಮಾಡಬೇಡ, ನನಗೆ ಬೇಜಾರಾಗ್ತಿದೆ ಅಂತ ನೀನು ಅಲ್ಲೊಂದು ಮಾತು ಹೇಳ್ಬೋದಾಗಿತ್ತಲ್ಲ. ಅಷ್ಟೇ ಅಲ್ದೇನೆ ನಾನು ದರಿದ್ರ, ನಿನ್ ಕಾಲ್ಗುಣ ಸರಿ ಇಲ್ಲ ಅಂದಾಗ ನಾನ್ ಬಂದಿದ್ದೆ ಹೈಯೆಸ್ಟ್ ಪಾಯಿಂಟ್ಸ್ ಇರೋ ಟೀಮ್ ಇಂದ, ಅದು ನೀನ್ ಮರ್ತೋಗ್ಬೇಡ ಅಂತ ಕೂಡ ನನ್ಗೆ ಹೇಳ್ಬೋದಾಗಿತ್ತಲ್ಲ ಅಂತ ತ್ರಿವಿಕ್ರಮ್ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ. ಬಟ್ ಆದ್ರೆ ಮಂಜಣ್ಣ ಯಾರ್ದು ಕೇಳಲ್ಲ. ತ್ರಿವಿಕ್ರಮ್ನು ನಾಮಿನೇಟ್ ಮಾಡ್ತಾರೆ, ಶೋಭಾ ಶೆಟ್ಟಿನೂ ನಾಮಿನೇಷನ್ ಮಾಡ್ತಾರೆ. ಫೈನಲಿ ಧನರಾಜ್ ಅವರು ಈ ನಾಮಿನೇಷನ್ ಇಂದ ಎಸ್ಕೇಪ್ ಆದ್ರ ಗುರು ಅಂತ ನನಗೆ ಅನ್ನಿಸ್ತು. ಹಿಂಗೆ ಆದ್ರೆ ಸಕ್ಸಸ್ಫುಲಿ ಮುಕ್ಕಾಲ್ ಜರ್ನಿನ ಧನರಾಜ್ ಅವರು ಕಂಪ್ಲೀಟ್ ಮಾಡ್ಕೊಂಡೇ ಬರ್ತಾರೆ. ನೋಡ್ಬೇಕು ಯಾರ್ಯಾರು ಈ ಸಲ ನಾಮಿನೇಷನ್ಗೆ ಬರ್ತಾರೆ, ಯಾರ್ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಕೂಡ ಒಂದು ಅನಾಲಿಸಿಸ್ ವಿಡಿಯೋ ಕ್ರಿಯೇಟ್ ಮಾಡ್ತೀನಿ ಪೋಲ್ ಇಟ್ಬಿಟ್ಟು ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.